नमो ब्रह्मादिभ्यो ब्रह्म विद्या संप्रदाय कर्तृभ्यो मुख्यऋषिभ्यो नमो महद्भ्यो नमो ब्रह्मवैरप्रज्ञानगणपतकर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं सूत्रभाष्यो वन्दे भगवन्तो पुनः श्रीमच्छङ्करभगवत्पूज्यपादसद्गुरुभ्यो नमः वन्देकं सच्चिदानन्दं गिरिवर्यं वेदवेदान्तसारण्यं सद्गुरुं प्रणतोऽस्मि सदा अहं सम्प्रदाये सद्गुरुं सच्चिदानन्दपदाचार्यं नमः श्री 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 महागुरुभ्यो नमः भगवतो ब्रह्म 96 ದೂರೇಣ ಶರ್ಮ ಆಯ್ತಾ ದೂರೇಣ ಅತಿ ವಿಪ್ರಕರ್ಷೇಣ ಹಿ ಅವರಂ ನಿಕೃಷ್ಟಂ ಕರ್ಮಫಲಾರ್ಥಿನಾ ಕ್ರಿಯಮಾಣಂ ಬುದ್ಧಿಯೋಗಾತ್ ಸಮತ್ವ ಬುದ್ಧಿಯುಕ್ತಾತ್ ಕರ್ಮಣಃ 49ನೇ ಶ್ಲೋಕ ಭಾಷ್ಯ ದೂರೇಣ ಕೇವಲ ಭಾಷ್ಯ ದೂರದಿಂದ ಅಂದ್ರೆ ಅತಿ ವಿಪ್ರಕೃಷ್ಟ ಅಂದ್ರು ಅದು ವಿಪ್ರಕೃಷ್ಟ ಅಂದ್ರೆ ತುಂಬಾ ನಾರ್ತ್ ಪೋಲ್ ಸೌತ್ ಪೋಲ್ ಎಷ್ಟು ವಿಪರೀತ ದೂರವೋ ಅಷ್ಟು ದೂರದಿಂದ ಇರ್ತಕ್ಕದ್ದು ಕರ್ಮಯೋಗಕ್ಕಿಂತ ಈ ಕಾಮ್ಯ ಕರ್ಮದಿಂದ ಮಾಡುವ ಕರ್ಮ ಕರ್ಮ ಫಲವನ್ನು ಬಯಸುವಂತಹ ವ್ಯಕ್ತಿಯಿಂದ ಮಾಡುವ ಕರ್ಮ ಇದೆಯಲ್ಲ ಅಂದ್ರೆ ಪುತ್ರಕಾಮ ಪಶುಕಾಮ ಗ್ರಾಮಕಾಮ ಐಶ್ವರ್ಯ ಕಾಮ ಆರೋಗ್ಯ ಕಾಮ ಇತ್ಯಾದಿ ಕಾಮನೆಯಿಂದ ಕೂಡಿಕೊಂಡು ಮಾಡುವ ಕರ್ಮಕ್ಕಿಂತ ಕರ್ಮಯೋಗ ಮಾಡುವ ಕರ್ಮ ಇದೆಯಲ್ಲ ಅದಕ್ಕೂ ಬಹಳ ದೂರದಿಂದ ಅಂತರ ಇದೆ ಅಂದ್ರೆ ಫಲದಿಂದಲೂ ಸ್ವರೂಪದಿಂದಲೂ ಮತ್ತೆ ಅದರ ಕಾರಣದಿಂದಲೂ ಇದಕ್ಕೆ ಕಾರಣ ಚಿತ್ತಶುದ್ಧಿ ಆಗ್ಬೇಕು ಇದಾಗಬೇಕು ಅಂತ ಅದೇ ಇದಕ್ಕೆ ಕಾರಣ ಅವಿದ್ಯೆ ಕಾರಣ ಅವಿದ್ಯೆ ಇದ್ದೇ ಇದ್ರೂ ಚಿತ್ತಶುದ್ಧಿ ಆಗ್ಬೇಕು ಅನ್ನೋ ಉದ್ದೇಶ ಕಾರಣ ಅಂದ್ರೆ ಆಮೇಲೆ ಸ್ವರೂಪದಿಂದ ತುಂಬಾ ಚಡಬಡಿಸ್ತಾ ಇರ್ತಾರೆ ಕಾಮ್ಯಕರ್ಮ ಇವು ಸಮಾಧಾನ ಅಂತಾರೆ ಫಲ ಇವನಿಗೆ ಚಿತ್ತಶುದ್ಧಿ ಅವನಿಗೆ ಸಂಸಾರ ಫಲ ಹಾಗೆ ಹೇತು ಸ್ವರೂಪ ಕಾರ್ಯ ಕರ್ಮಯೋಗಕ್ಕೂ ಕಾಮ್ಯಕರ್ಮಕ್ಕೂ ತುಂಬಾ ಅಂತರ ಇದೆ ಹೇತು ಅಂದ್ರೆ ರೀಸನ್ ಸ್ವರೂಪ ಅಂದ್ರೆ ಅದರ ಸ್ಟ್ರಕ್ಚರ್ ಕಾರ್ಯ ಅಂದ್ರೆ ಇದೆ ಎಫೆಕ್ಟ್ ಮೂರು ಕೂಡ ಕಾಮ್ಯಕರ್ಮಕ್ಕೂ ನಿತ್ಯಕರ್ಮಕ್ಕೂ ಬಹಳ ಅಂತರ ಇದೆ ಅಂತ ಇದ್ದಾರೆ ಅವರ ನಿಕೃಷ್ಟ ಅದು ಕಾಮ್ಯಕರ್ಮ ನಿಕೃಷ್ಟ ಕೀಳಾದ ಕರ್ಮ ಯಾಕೆ ಕೀಳ ಹೇಳು ಸಂಸಾರ ಫಲ ಕೊಡುತ್ತೆ ಅಂತ ಸಂಸಾರದೇ ಇರುವ ಸಂಸಾರ ಮೀರಕ್ಕಾಗದೇ ಇರುವ ಫಲ ಇದನ್ನು ಕೊಡುತ್ತೆ ಎಂದಾದ್ರೂ ಪುರುಷ ನಿಕಟವಾದ ಕರ್ಮಫಲಾರ್ಥಿಯಿಂದ ಮಾಡಲ್ಪಡುವ ಕರ್ಮ ಇದೆಯಲ್ಲ ಅದು ಬುದ್ಧಿಯೋಗಕ್ಕಿಂತ ಅಂದ್ರೆ ಏನೋ ಇಲ್ಲಿ ಬುದ್ಧಿಯೋಗ ಅಂದ್ರೆ ಸಮತ್ವ ಬುದ್ಧಿಯನ್ನು ಕೂಡ್ಕೊಂಡು ಮಾಡುವ ಕರ್ಮಯೋಗಕ್ಕಿಂತ ಅದು ಅರ್ಥ ಇಲ್ಲಿ ಬುದ್ಧಿಯೋಗ ಅಂದ್ರೆ ಜ್ಞಾನಯೋಗ ತಗೊಂಡ್ಬರ್ಬಾರ್ದು ಸಾಂಖ್ಯ ಬುದ್ಧಿ ತಗೊಂಡ್ಬರ್ಬಾರ್ದು ಸಮಾಧಿ ಯೋಗವು ತಗೊಂಡ್ಬರ್ಬಾರ್ದು ಕರ್ಮಯೋಗವನ್ನೇ ಇಲ್ಲಿ ಬುದ್ಧಿಯೋಗ ಅಂತ ಹೇಳಿದ್ದಾರೆ ಸಮತ್ವ ಬುದ್ಧಿಯಿಂದ ಕೂಡ್ಕೊಂಡು ಸಮತ್ವ ಬುದ್ಧಿನೇನೋ ಸಿದ್ಧೋ ಸಮೋಭೂತ ಸಿದ್ಧಿ ಆಗಲಿ ಹೋಗ್ಲಿ ಹರ್ಷ ವಿಷಾದ ಶೋಕ ಮೋಹ ಮಾನಾಪಮಾನ ರಾಗ ಎಲ್ಲದರಲ್ಲೂ ಸಮನಾಗಿರ್ತಾನೆ ಅವನಿಗೆ ಅವನ ತಂಕಿ ಕಟ್ಟಿದ ಕುದುರೆಗೆ ಹೇಗೆ ಮುಂದೆ ಕಡೆ ಮಾತ್ರ ಕಾಣುತ್ತಾ ಅವನಿಗೆ ಭಗವಂತನ ಸುಪ್ರೀತಿ ಆಗೋದು ತನ್ನ ಚಿತ್ತಶುದ್ಧಿಯಾಗಿ ತತ್ವಜ್ಞಾನ ಗಣಿಯಾಗೋದು ಅಷ್ಟೇ ಗುರಿಯ ಹೊರತು ಅವನಿಗೆ ಇನ್ಯಾವುದು ಕಾಣ್ತಾ ಇರಲ್ಲ ಪರಮೇಶ್ವರ ಸುಪ್ರೀತರಾಗಿ ತನ್ನ ಚಿತ್ತಶುದ್ಧಿಯಾಗಿ ತತ್ವಜ್ಞಾನಕ್ಕೆ ಯೋಗ್ಯತೆ ಸಂಪಾದನೆ ಆಗ್ಬೇಕು ಅವನಿಗೆ ಆ ವಾಕ್ಯಾರ್ಥ ವಿಚಾರದ ಅನುಭವ ತಂದ್ಕೊಳ್ಳೋಕ್ಕೂ ವಾಕ್ಯಾರ್ಥ ವಿಚಾರದಲ್ಲಿಯೇ ಸರ್ವದಾ ಇರುವುದಕ್ಕೂ ಯೋಗ್ಯತೆ ಬರಬೇಕು ಎರಡು ಬೇಕಲ್ಲ ವಾಕ್ಯಾರ್ಥ ವಿಚಾರ ಯೋಗ್ಯತೆ ಬೇಕು ಯೋಗ್ಯತೆ ಬಂದ್ರೆ ಅಲ್ಲೇ ಇರುವಂತಾಗ್ಬೇಕು ಬಿಟ್ಟು ಈ ಸಮತ್ವ ಬುದ್ಧಿಯುಕ್ತವಾದ ಕರ್ಮಕ್ಕಿಂತ ಕರ್ಮಣ ಪಂಚಮಿ ಈ ಕಾಮ್ಯ ಕರ್ಮ ನಿಕೃಷ್ಟ ಯಾಕೆ ಹೇಳು ಜನ್ಮ ಮರಣಾದಿ ಹೇತುತ್ವಾದ್ ಧನಂಜಯ ಯಾವುದು ಹೇತುತ್ವ ಕಾಮ್ಯಸ್ಯ ಕರ್ಮಣ ಕಾಮ್ಯ ಕರ್ಮವು ಜನ್ಮ ಮರವೇ ಮುಂತಾದವರಿಗೆ ಕಾರಣವಾಗಿದೆ ಮತ್ತೆ ಹುಟ್ಟಿಸ್ತಾ ಇರುತ್ತೆ ಬಂದು ಯಾಕೆ ಈ ಸಂಸಾರ ಬಂತಪ್ಪ ಇರೋದೆಲ್ಲ ಪರಮಾರ್ಥ ಏಕಮೇವ ಅದ್ವಿತೀಯ ಬ್ರಹ್ಮ ಆದ್ಮೇಲೆ ಇದನ್ನು ಹುಟ್ಟುತ್ತಪ್ಪ ಜಗತ್ ಹುಟ್ಟಿದ್ದು ಅರ್ಥವೇ ಆಗಲ್ಲ ಆ ಜಗತ್ ಹುಟ್ಟಿದ್ದು ಅದು ಸ್ತ್ರೀ ಪುರುಷ ಭೇದ ಆ ಸ್ತ್ರೀ ಪುರುಷ ಭೇದ ಸ್ತ್ರೀಯರನ್ನ ಅಪೇಕ್ಷೆ ಪಡೋದು ಸ್ತ್ರೀ ಪುರುಷ ಇದೆಲ್ಲ ಯಾಕೆ ಬಂತಪ್ಪ ಈ ಆಸೆ ಕೆಟ್ಟಲ್ಲ ಇವ್ರು ಯಾಕೆ ಅವ್ರ ಇವ್ರ ಬೈಕೆ ಅವ್ರಿಗೆ ಯಾಕೆ ಇವ್ರ ಮೇಲೆ ಬೈಕೆ ಇದ್ಯಾತಕ್ಕೆ ಈ ಸಂಸಾರ ಇದ್ಯಾಕೆ ಬರ್ಬೇಕಾಗಿತ್ತು ಏಕಾಂತವಾಗಿ ಏಕಮೇವ ಅದ್ವಿತೀಯ ಬ್ರಹ್ಮ ಒಂದೇ ಇದ್ದಾಗ ಹಾಯೇ ಇದ್ದಿದ್ದ ಏನಾಗ್ತಿತ್ತು ಪರಮಾತ್ಮನಿಗೆ ಸೃಷ್ಟಿ ಮಾಡದೆ ಹೋದ್ರೆ ಏನ್ ತೊಂದರೆ ಆಗ್ತಿತ್ತು ಚೆನ್ನಾಗಿತ್ತಲ್ಲ ಯಾಕೆ ಮಾಡ್ಬೇಕಾಗಿತ್ತು ಸೃಷ್ಟಿನ ಸೃಷ್ಟಿ ಬೇಡವಾಗಿತ್ತಲ್ಲ
ಹೌದು, ಸೃಷ್ಟಿ ಮಾಡಿಯೇ ಇಲ್ಲ, ಸೃಷ್ಟಿ ಆಗೇ ಇಲ್ಲ, ಸೃಷ್ಟಿ ಆಗಿದೆಯೋ ನಿಮ್ ಭ್ರಾಂತಿ, ನೀವ್ ಅಂದ್ಕೊಂಡಿರೋದು ಇಲ್ಲ ಅಂದ್ಬಿಡ್ತಾರೆ. ಸಾರ್ ನೀವೆಲ್ಲ ಹೇಳ್ತೀರಾ ಆತ್ಮ ಆಕಾಶ ಸಂಭೂತ, ಆಕಾಶಾದ್ ವಾಯು ವಾಯುವರ, ಅದು ನಿಮ್ ಬುದ್ಧಿಯನ್ನು ಅನುವಾದ ಮಾಡ್ಕೊಂಡು ಹೇಳೋದಪ್ಪ. ನಾವು ನಿಜವಾಗ ಆಗಿದೆ ನಿಂತ್ಕೊಂಡು ಹೇಳ್ತಾ ಇರೋದಲ್ಲ. ನೀವು ಆಗಿದೆ 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 ಅಂದ್ಕೊಂಡ್ರೆ ಅದಕ್ಕೊಂದು ಕ್ರಮ ಹೇಳ್ತೀವಿ ಹೊರತು ನನ್ನ ಕಡೆಯಿಂದ ಬಂದ್ರೆ ಏನು ಸೃಷ್ಟಿಲ್ಲ ಅಂತ. ಅದು ಬೇಡಾಗಿತ್ತಮ್ಮ. ಏನಕ್ಕಪ್ಪ ಈ ಸ್ತ್ರೀ ಪುರುಷ ಭೇದ ಬಂದು, ಒಬ್ಬೊಬ್ಬರ ಆಸೆ ಬಂದು, ಅಯ್ಯೋ ಈ ಸಂಸಾರ ಗೋಳು ಇದು. ಯತೇವಂ ತತಃ ಯೋಗ ವಿಷಯಾಯಾಂ ಬುದ್ಧೌ ತತ್ಪರಿಪಾಕಜಾಯಾಂ ವಾ ಸಾಂಖ್ಯ ಬುದ್ಧೌ ಶರಣಂ ಆಶ್ರಯಂ ಅಭಯ ಪ್ರಾಪ್ತಿ ಕಾರಣಂ ತನ್ವಿಚ್ಛಾ ಪ್ರಾರ್ಥಯಸ್ವ. ಇದು ಬುದ್ಧೌ ಶರಣಮನ್ವಿಚ್ಛಾ ಅಂತಿದೆ. ಬುದ್ಧಂ ಶರಣಂ ಗಚ್ಛಾಮಿ ಹಾಗೆ ಬುದ್ಧೌ ಶರಣಮನ್ವಿಚ್ಛಾ. ಬುದ್ಧೌ ಅಂದ್ರೆ ಅದು ಕರ್ಮಯೋಗ ಬುದ್ಧಿಯಲ್ಲಿ ಮಾಡೋದು, ಅಥವಾ ಸಾಂಖ್ಯಯೋಗ ಬುದ್ಧಿ ಜ್ಞಾನಯೋಗ ಬುದ್ಧಿಯಲ್ಲೂ ಅಂತ ಮಾಡ್ಕೊಬೋದು ಒಂದು ಭಾಷೆಕಾರರು. ಬಟ್ ಮುದೇ ಮಾಡಬೇಕಾದ ಕರ್ಮವನ್ನ ಮಾಡ್ತಾ ಇದ್ದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾಗ ಯೋಗ ವಿಹಿದ್ದಾದ ಬುದ್ಧಿ ಅಂತಂದ್ರೆ, ಕರ್ಮಯೋಗ ವಿಹಿದ್ದಾದ ಬುದ್ಧಿ ಅಂದ್ರೆ ಚಿತ್ತಶುದ್ಧಿಯನ್ನುಂಟು ಮಾಡುವಂತಹ ವಿಶ್ವಾಪರ ಬುದ್ಧಿ ರೂಪವಾದ ಕರ್ಮಯೋಗ. ಅದನ್ನು ಶರಣ ಹೊಂದು ಅಂದ್ರು. ಶರಣ ಹೊಂದೋದನ್ನೇನೋ ಅದಕ್ಕೆ ನೀನು ಶರಣರಾಗು, ಅದನ್ನ ಮಾಡೋನಾಗು, ಅದೇ ನಿನಗೆ ಗುರಿಯಾಗಿಟ್ಕೊ. ಏನ್ ಮಾಡಿದ್ರು ಈಶ್ವರ ಬುದ್ಧಿನ ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು, ಸಮತ್ವ ಬುದ್ಧಿಯಿಂದ ಇಟ್ಕೊಂಡು ಮಾಡು, ದ್ವಂದ್ವ ಪ್ರಹಾರಪೂರ್ವಕವಾಗಿ ಮಾಡು, ಸಂಗತ್ಯಾಗ ಫಲತ್ಯಾಗ ಇಟ್ಕೊಂಡು ಮಾಡು, ಅಟ್ಯಾಚ್ಮೆಂಟ್ ಇರಬಾರ್ದು. ಅಥವಾ ಆ ಕರ್ಮಯೋಗದ ಪರಿಪಾಕ, ಕರ್ಮಯೋಗ ಮಾಡಿ 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 ಒಂದು ಚಿತ್ತಶುದ್ಧಿ ಆದ್ಮೇಲೆ ಆತ್ಮಜ್ಞಾನವೇ ಬೇಕು ಅನ್ನೋ ತೀವ್ರ ಉತ್ಕಟ ಇಚ್ಛೆ ಬರುತ್ತಲ್ಲ, ಅದರಲ್ಲಾದ್ರೂ ಇರುವುದು ಅಷ್ಟೇ. ಉಂಟಾ? ಕೇಳಿಸ್ತಾ ಇಲ್ವಾ? ಯಾವ ಕಾರಣದ ಹೀಗೆ ಈ ಕರ್ಮಯೋಗಕ್ಕೂ ಕಾಮ್ಯಕರ್ಮಕ್ಕೂ ತುಂಬಾ ಅಂತರವಿದೆಯೋ, ಆದ್ದರಿಂದ ಯೋಗ ವಿಷಯದ್ದಾದ ಅಂದ್ರೆ ಕರ್ಮಯೋಗ ವಿಷಯದ್ದಾಗಿರ್ತಕ್ಕದ್ದಾದ ಬುದ್ಧಿಯಲ್ಲಿ ಅಂದ್ರೆ ಈಶ್ವರಾರ್ಪಣ ರೂಪವಾದ ಕರ್ಮಯೋಗ ಅನುಷ್ಠಾನದಲ್ಲಿ ಒಂದರ್ಥ. ಅಥವಾ ತತ್ ಪರಿಪಾಕಜ ಅಂದ್ರೇನು? ಈಶ್ವರಾರ್ಪಣ ರೂಪವಾಗಿ ಕರ್ಮಾನುಷ್ಠಾನ ಮಾಡೋದನ್ನು ಉಂಟಾದ ಪರಿಪಕ್ವತೆಯಿಂದ ಉಂಟಾಗುವ ಸಾಂಖ್ಯ ಬುದ್ಧಿ, ಅದು ಜ್ಞಾನಯೋಗ. ಅದರಲ್ಲಾದರೂ ಶರಣವನ್ನು ಹೊಂದು ಆಶ್ರಯ ಹೊಂದಿದ್ರೆ ತತ್ವವಿಚಾರಕ. ಅಂದ್ರೆ ಕರ್ಮಯೋಗ ಮಾಡುವಾಗ ಪ್ಯಾರಲಲ್ ಆಗಿ ತತ್ವವಿಚಾರವನ್ನು ಮಾಡ್ತಾ ಇದ್ರು. ಯಾವಾಗಲೂ ಕರ್ಮಯೋಗ ಏನು ಇರಲ್ವಲ್ಲ, ಕರ್ಮ ಯಾವಾಗಲೂ ಇರಲ್ಲ. ಕರ್ಮಾನುಷ್ಠಾನ ಕಾಲದಲ್ಲಿ ಮಾತ್ರ ಕರ್ಮ ಆದ್ರಿಂದ ಆ ಕರ್ಮ ಛಿದ್ರ ಕಾಲ ಇದೆಯಲ್ಲ, ಕರ್ಮ ಛಿದ್ರ ಕಾಲದಲ್ಲಿ ವೇದಾಂತ ಗ್ರಂಥ ಓದು, ಇದನ್ನ ಓದು. ಅಂತ ಕೊಟ್ಟ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಬುದ್ಧಿ ಸತ್ಯವನ್ನು ಕಂಡ್ಕೊಳ್ಳೋಕೆ ಉಪಯೋಗಿಸ್ಬೇಕು. ಹೃದಯವನ್ನ ಭಗವಂತನ ಪ್ರೇಮ ಸಂಪಾದನೆ ಮಾಡ್ಕೊಬೇಕು. ದೇಹೇಂದ್ರದಿಂದ ಭಗವಂತನ ಶರಣಾಗತಿ ಆಗ್ಬೇಕು, ಸರೆಂಡರ್ ಆಗ್ಬೇಕು. ದೇಹೇಂದ್ರದಿಂದ ಸರೆಂಡರ್ ಆಗು, ಆ ಹೃದಯದಿಂದ ಭಗವಂತನ ಕಡೆ ಒಳಗು, ವಿವೇಕದಿಂದ ಭಗವಂತನ ತಿಳ್ಕೊ, ಅರ್ಥ ಮಾಡ್ಕೊ. ಅವಾಗ ನೀನು ಸರಿಯಾಗಿ ಇದಾಗ್ತೀಯ. ಸಾಂಖ್ಯ ಬುದ್ಧಿಯಲ್ಲಿ ಶರಣವನ್ನ ಆಶ್ರಯವನ್ನ ಹೊಂದು, ಅದು ಅಭಯ ಪ್ರಾಪ್ತಿಗೆ ಕಾರಣ. ಅಭಯ ಅಂದ್ರೆ ಅಭಯನಾಗಿರುವಂತಹ ಪರಮಾತ್ಮನೇ ಅಭಯ ಸ್ವರೂಪ. ಅದರ ಪ್ರಾಪ್ತಿಯಿಂದ ಅದನ್ನು ಕಂಡುಕೊಳ್ಳು. ಪ್ರಾಪ್ತಿಯಿಂದ ಗೈನಿಂಗ್ ಅಲ್ಲ, ಗೈನ್ ಅದು ಪೊಸೆಸಿವ್ ಅಲ್ಲ, ಅದು ಆಲ್ರೆಡಿ ಪ್ರಾಪ್ತವಾಗಿದೆ. ಅದನ್ನ ಐಡೆಂಟಿಫಿಕೇಶನ್ ಗುರುತಿಸ್ಕೋಬೇಕು. ಹಾಗಾಗಿ ಅದನ್ನ ಪ್ರಾಪ್ತಿಗೆ ಕಾರಣವಾಗಿರುವ ಆತ್ಮಜ್ಞಾನವನ್ನ ಇಷ್ಟಪಡು. ಅದನ್ನ ಈ ಅನ್ವಿಚ್ಛ ಅಂದ್ರೆ ಪ್ರಾರ್ಥಿಸುವ, ಬಯಸುವ, ಹುಡುಕು. ತತ್ವಜ್ಞಾನ ಹೇಗಾಗುತ್ತೆ, ಪರಮಾರ್ಥ ಜ್ಞಾನ ಹೇಗಾಗುತ್ತೆ, ನಾನು ಯಾರು ಅಂತ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ನಾನೆಂಬುದ ಮೂಲಕ್ಕೆ ಕೈ ಹಾಕ್ಬೇಕು. ನಾನೆಂಬುದ ಬುಡ ಏನು, ಮೂಲ ಏನು, ಅದೇ ಸ್ವರೂಪ ಏನು ವಿಚಾರ ಮಾಡ್ತಾ 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 ಸತ್ಯ ಬಯಲಾಗ್ಬಿಡುತ್ತೆ. ಓ ಹೀಗಿರೋದು, ನಾನೆಂಬುದು ಬರೀ ಕಲ್ಪಿತ ತೋರಿಕೆ, ನಾನೆಂಬುದು ಇಲ್ಲವೇ ಇಲ್ಲ, ಅದು ನೆರಳಿದ್ದಾಗಿದೆ. ನಿಜವಾಗಿ ನಾನೆಂಬುದಕ್ಕೂ ತಡಿಕೆಯಂತಿರುವ ತಾನಾದ ಕೇವಲವಾದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಪರಬ್ರಹ್ಮವೇ ಪರಮಾರ್ಥವಾದದ್ದು ಅನ್ನೋ ಅನುಭವದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ಅದು ಆಗುತ್ತಲೇ ಅವನು ಮುಕ್ತನಾದ. ಧನ್ಯನಾದೇನು, ಕೃತಕೃತ್ಯನಾದೇನು, ಇನ್ನೇನು ಅಂತ ಪರಮಾರ್ಥ ಜ್ಞಾನ ಶರಣೋಭವ ಇತ್ಯರ್ಥ. ಪರಮಾರ್ಥ ಜ್ಞಾನ ಅಂದ್ರೆ ಸತ್ಯವಾಗಿರ್ತಕ್ಕಂತಹ ಜ್ಞಾನ. ಯಾವ ವಸ್ತು ಸತ್ಯವಾಗಿದೆಯೋ ಅದನ್ನು ವಿಷಯ ಮಾಡಿಕೊಂಡ ಜ್ಞಾನ, ಅದು ತತ್ವ ಸತ್ಯವಾಗಿರೋದು. ಏಕರೂಪೇಣ ಸ್ಥಿತೋ ಯೋ ಅರ್ಥ ಪರಮಾರ್ಥ. ಆ ಪರಮಾರ್ಥದ ಜ್ಞಾನ
ಅಂದ್ರೆ ಯಾವ ದೇಶ ಕಾಲ ಅವಸ್ಥೆಯಲ್ಲೂ ಬದಲಾವಣೆ ಆಗದೇ ಇರುವ ಒಂದು ನಮ್ಮ ಅನುಭವ ಇದೆಯಲ್ಲ, ಅದಕ್ಕೆ ಶರಣ ಹೊಂದು ಅಂದ್ರೆ ಅದಲ್ಲೇ ಮನಸ್ಸನ್ನು ಇಟ್ಕೋ, ಅಲ್ಲೇ ತನ್ಮಯತೆಯನ್ನು ದೃಢವಾಗಿ ಚಿಂತೆ ಮಾಡ್ತಾ ಇರು, ಅಲ್ಲೇ ಉಳ್ಕೊಂಡು ಚಿಂತೆ ಮಾಡು. ಯತಃ ಅವರಂ ಕರ್ಮ ಕುರ್ವಾಣಾಃ ಕೃಪಣಾಃ ದೀನಾಃ ಫಲಹೇತವಃ ಫಲತೃಷ್ಣಾ ಪ್ರಯುಕ್ತಾಸ್ಯಂತಹ. ಅವರಂ ಕರ್ಮ ಅಂದ್ರೆ ಕಾಮ್ಯ ಕರ್ಮಕ್ಕೆ ಅವರಂ ಕರ್ಮ ಅಂತ ಹೆಸರು ಕೊಟ್ಟಿದ್ದಾನೆ ಪರಮಾತ್ಮ. ಕಾಮ್ಯ ಕರ್ಮವಲ್ಲ ಅವರ, ಅವರ ಅಂದ್ರೆ ನಿಕೃಷ್ಟ ಅಂತ ಸಹ. ಕನ್ನಡದಲ್ಲಿ ಅವರ ಅಂದ್ರೆ ಅವರದ್ದು ಅಂತ, ದೇವರ ಅಂದ್ರೆ ಇನ್ನೊಬ್ರದ್ದು ಅಂತ. ಸಂಸ್ಕೃತದಲ್ಲಿ ಅವರ ಅಂದ್ರೆ ನಿಕೃಷ್ಟ, ಕೀಳಾದ ಆ ಕರ್ಮವನ್ನು ಮಾಡುತ್ತಿರುವವರು ಕೃಪಣರು. ಕೃಪಣರು ಜಿಗ್ಗರು ಅಲ್ಲ, ಕೃಪಣರೇನೋ ದೀನರು, ಅಲ್ಪರು. ಅಯ್ಯೋ ಕೊಡೋ 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 ಅಂತೇಳಿ ಕೈ ಒಡ್ಬೇಕು. ಇಂದ್ರ ಮಳೆ ಕೊಡು, ಅಗ್ನಿ ವೈದ್ಯಾಪ್ರಜ್ಞೆ ಕೊಡು, ಕುಬೇರ ದುಡ್ಡು ಕೊಡು, ವರುಣ ಇನ್ನೊಂದು ಮಳೆ ಕೊಡು, ಅದು ಕೊಡು. ಯಾಕೆ ಕೇಳ್ಕೊತೀಯೋ? ಹಾ ಅನ್ಯೋಷು ಅನ್ಯೋಹಮಸ್ತೀತಿ ರಸವೇದ ಯಥಾ ಪಶು ದೇವ. ನೀನೇ ಇಂದಾಗಬೇಕು ಆತ್ಮನಾಗಿದೆಯಾ, ಸಮಸ್ತ ದೇವತೆಗಳು ಆತ್ಮನಾಗಿದ್ದು, ನಿನ್ನಲ್ಲಿಯೇ ವಿಶ್ವ ಕಲ್ಪಿತವಾಗಿದೆ, ನಿನ್ನಲ್ಲಿಯೇ ದೇವತೆಗಳು ಕಲ್ಪಿತವಾಗಿದೆ, ನೀನೇ ಎಲ್ಲಕ್ಕೂ ಆತ್ಮನಾಗಿದೆಯಾ. ಮತ್ತೆ ನೀನಂತ ಕೇಳೋದು ಅವ್ರ ಹತ್ರ. ಹಾಗಿದ್ದು ಧೀರನಾಗಿ ಬಾಳು ಅಂದ್ರೆ ಕೃಪಣನಾಗಿ ಬಾಳ್ತೀನಿ, ದೀನನಾಗಿ ಬಾಳ್ತೀನಿ. ದೀನ ಧೀರ, ದೀನಾಗಿರ್ತೀನಿ ಧೀರ ಆಗಿದ್ಯ. ದೀನಾಗಿರೋಕೆ ಇಷ್ಟ ಕರ್ಮ ಮಾಡಬೇಕು ಏನೋ ಕೃಪಣ ದೀನ ಅಂದ್ಬಿಟ್ಟು ಫಲಹೇತ, ಫಲಕ್ಕೆ ಕಾರಣರಾದವರೆಲ್ಲ ದೀನರು. ಈಗ ಏನೋ ಮಾಡಿದ್ರಿ ಅಂದ್ರೆ ಆ ರೇಷ್ಮೆ ಹುಳ ತಾನೇ ಬಿಟ್ಕೊಂಡು ನೂಲಿಗೆ ಸಿಕ್ಕಾಕೊಂಡ ಹಾಗೇನಿ ನೀವೇ ಮಾಡಿದ್ರೆ ಪುಣ್ಯ ಪಾಪಕ್ಕೆ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ನೀವು ಪುಣ್ಯ ಪಾಪ ನಿಮ್ಮನ್ನು ಹೊಳ್ಕೊಂಡ್ಬಿಟ್ಟು ಮೆಲ್ಲಿಗೆ ಜನ್ಮ ಅಂತ ಕರ್ಕೊಂಡು ಹೋಗುತ್ತೆ. ಆ ಫಲ ಅನುಭವಿಸಕ್ಕೆ ಮಾಡಿದಿರಲ್ಲ, ಆ ಕರ್ಮ ಫಲ ಅನುಭವಿಸ್ಬೇಕಲ್ಲ, ಹೋಗ್ರಿ ಅಂತ ಕರ್ಕೊಂಡು. ಕರ್ಮ ಫಲ ತೃಷ್ಣಾ ಪ್ರಯುಕ್ತ. ಕರ್ಮ ಫಲದ ಫಲದಲ್ಲಿ ಆಸೆ ಉಟ್ಕೊಂಡವರಾಗಿ ಮಾಡಿದವರಾದ್ಮೇಲೆ ಅದರಿಂದ ಪೂರ್ತಿ ನೀವು ಸಂಸಾರ ಕಾಣಲಾಗ್ತೀರಾ. ಯೋ ವಾ ಏದಕ್ಷರಂಗಾರ್ಘ್ಯ ವಿದಿತ್ವಾ ಅಸ್ಮಾಲ್ಲೋಕಾತ್ ಪೈತಿ ಸ ಕೃಪಣಃ ಇತಿ ಶ್ರುತೇ. ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಗಾರ್ಗಿ ಅಂತ ಹೇಳ್ತಾ ಇರುವಂತಹ ವಾಕ್ಯ. ಗಾರ್ಗಿಯೇ ಯೋಗ ಯಾವನಾದ್ರೂ ಸರಿ ಕಳಮ್ಮ, ಅಸ್ಮಾನ್ ಲೋಕ ಈ ಲೋಕದಿಂದ ಅವಿಜಿತ್ವ ಆತ್ಮನ ತಿಳ್ಕೊಳ್ದೇನೆ ಪ್ರೈತಿ ಹೊರಟೋಗ್ತಾನೋ ಸಹ ಕೃಪಣಃ, ಅವನು ದೀನ. ಅಯ್ಯೋ ಪಾಪ, ಇಂಥ 60 ವರ್ಷ 70 ವರ್ಷ 80 ವರ್ಷ ಬದುಕಿ ಸತ್ಯ ಕಂಡ್ಕೊಳ್ಳದೆ ಹೋಗ್ಬಿಟ್ಟ ಕಣೋ, ಅಯ್ಯೋ ಪಾಪ ಅನ್ಬೇಕಂತೆ ಅವನನ್ನ. ಅವನ ಬಗ್ಗೆ ಮರುಕ ತೋರಿಸ್ಬೇಕಂತೆ. ಜನ್ಮ ಸಾರ್ಥಕ ಮಾಡ್ಕೊಡ್ಲಿಲ್ಲ, ಅಯ್ಯೋ ಪಾಪ ದೀನ, ಹಾಳಾಗ್ಬಿಟ್ಟು ಜೀವನ, ದಂಡ ಆಯ್ತು, ಗೋಲ್ಡನ್ ಆಪರ್ಚುನಿಟಿ ಕಳ್ಕೊಂಡ್ಬಿಟ್ಟ. ಇನ್ನು ಎಲ್ಲಿ ಹೋಗ್ತಾನೋ ಏನಾಗ್ತೋ ಏನು ಗೊತ್ತಿಲ್ಲ, ಮುಂದೆ ಟೂ ಅಡ್ರೆಸ್ ಗೊತ್ತಿಲ್ಲ, ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದಾನೆ. ಹ್ಯಾಕ್ ಬಂದಿದ್ದಾನೆ ಗೊತ್ತಿಲ್ಲ, ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟಿದಿ. ಬಂದಾಗ ಈಗ ಯುಟಿಲೈಸ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಇದನ್ನ ಉಪಯೋಗಿಸ್ಕೊಂಡು ಸತ್ಯ ಕಂಡ್ಕೊಂಡು ಕೃತಾರ್ಥ. ಏತದಕ್ಷರಂ, ಈ ಅಕ್ಷರವನ್ನು, ಯಾವ ಅಕ್ಷರ? ಸ್ಥೂಲ ಮನನು ಅಹ್ರಸ್ವ ಮದೀರ್ಘಂ ಅಲೋಹಿತ ಅದಿದೆಯಲ್ಲ, ಆ ಗುಣೋಪೇತವಾಗಿರ ಗುಣಗಣೋಪೇತವಾಗಿರ್ತಕ್ಕಂತಹ ಪರಮಾತ್ಮನ ಕಂಡ್ಕೊಂಡು ಹೊರಟು ಹೋಗ್ತಾನೋ ಅವನು, ಕಣ್ಕೊಳ್ಳದೆ ಹೋಗ್ತಾನೋ ಅವನು ಕೃಪಣ. ಕಣ್ಕೊಂಡು ಹೋದವನು ಹೊಸ ಬ್ರಾಹ್ಮಣ ಅಂತ ಹೇಳಿ, ಕಣ್ಕೊಂಡು ಬ್ರಾಹ್ಮಣ, ಈ ಕಣ್ಕೊಂಡ್ಕೊಳ್ಳೆ ಬ್ರಾಹ್ಮಣ ಬಿಡ್ತಾನೆ. ಸಮತ್ವ ಬುದ್ಧಿಯುಕ್ತ ಸನ್ ಸ್ವಧರ್ಮ ಮನುತಿಷ್ಠನ್ ಯತ್ ಫಲಂ ಪ್ರಾಪ್ನೋತಿ ತಕ್ಷಣೋ. ಸಮತ್ವ ಬುದ್ಧಿ ಅಂದ್ರೆ ಲಾಭಾಲಾಭ, ಶೀತ ಉಷ್ಣ, ಸುಖ ದುಃಖ, ಹರ್ಷ ವಿಷಾದ, ಮಾನಾಪಮಾನ ಯಾವ್ದಂತಾಗ್ಲೂ ಬುದ್ಧಿಯ ಮಾತ್ರ ಏರ್ಪೇರಿಲ್ಲ, ಇನ್ಬ್ಯಾಲೆನ್ಸ್ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಎಷ್ಟೇ ಜೀವನದ ಕಷ್ಟ ಆಗಲಿ, ಮಾನೋಪಮಾನ ಆಗಲಿ, ಎಲ್ಲಕ್ಕೂ ಸಮತ್ವ ಬುದ್ಧಿಯಿಂದೇನೋ ಸಮವಾಗಿರುವ ಆತ್ಮದಲ್ಲಿ ಇಟ್ಟುಕೊಂಡ ಬುದ್ಧಿಯೇ ಸಮತ್ವ ಬುದ್ಧಿ. ಸಮಸ್ವರೂಪೇ ಆತ್ಮನಿ ನಿಷ್ಠಾ ಬುದ್ಧಿ ಸಮತ್ವ ಬುದ್ಧಿ ಅಂತ. ಸಮಸ್ವರೂಪನಾದ ಪರಮಾತ್ಮನಲ್ಲಿಯೇ ಇಟ್ಕೊಂಡು ಏನ್ ದೇಹೇಂದ್ರಿಯಕ್ಕೆ ಸುಖ ಬಂದು ಏರೋಲ್ಲ, ದುಃಖ ಬಂದು ಕುಗ್ಗೋಲ್ಲ, ಏರ್ಪೇರಿಲ್ದೇನೆ ಒಂದೇ ರೀತಿಯಾಗಿ ಮನಸ್ಸನ್ನು ಮೇಂಟೈನ್ ಮಾಡ್ಕೊಂತ ಹೋಗ್ಕೊಂಡು ತನ್ನ ಸ್ವಧರ್ಮವನ್ನ, ತನ್ನ ಪಾಲಿಗೆ ಬಂದದ್ದು ಪಾಲಿಗೆ ಬಂದು ಪಂಚಾಮೃತ ಹಾಕೊಂಡು ಆ ಧರ್ಮವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡ್ತಾ ಹೋಗೋದು. ಏನೇ ಕರ್ಮ, ಪ್ರತಿಯೊಂದು ಕರ್ಮ ಅಚ್ಚುಕಟ್ಟಾಗಿ ಮಾಡ್ಬೇಕು. ಒಂದು ಪೂಜೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಬೇಕು. ಒಂದು ನೆಲ ಒರೆಸೋದಾಗ್ಲಿ, ಒಂದು ಗಿಡ ಹರಿದಾಗ್ಲಿ, ಯಾವ ಕೆಲಸ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ಫಲಾಪೇಕ್ಷೆ ಇರಬಾರ್ದು.
ಪರಮೇಶ್ವರನ್ ಜ್ಞಾಪಿಸ್ಕೊತಾ ಇರ್ಬೇಕು. ಅವನ ದೂತ, ಅವನ ಸೇವಕ, ಅವನ ಆಳು ಭೃತ್ಯ ಅಂದ್ಕೊಂಡು ಅವನ ಪ್ರೀತ್ಯರ್ಥ ಮಾಡ್ತಾ ಇದ್ದ ಅದೇ ಕರ್ಮಯೋಗ. ಯಾವ್ದನ್ ಮಾಡಿದ್ರು ಹಾಗ ಸ್ವಧರ್ಮ ಅಂತ ಹೇಳ್ತೇನೆ. ನಿನ್ನ ವೇದಾಧ್ಯಯನ ಇರ್ಬೋದು, ಸಂಧ್ಯಾವಂದನೆ, ಅಗ್ನಿಹೋತ್ರ ಯಾವುದೇ ಇದ್ರು ಅದನ್ನ ಮಾಡುತ್ತಿದ್ದಾಗ ನೀವ್ ಹೇಗ್ ಮಾಡ್ಬೇಕಪ್ಪ, ಅದಕ್ಕೆ ಮಾಡ್ತಾ ಇದ್ದವನಿಗೆ ಏನ್ ಫಲವಾಗತ್ತೆ ಆ ಫಲ ಹೇಳ್ತಿದ್ದಿ ಕೇಳು ಅಂತ ಇದ್ದಾನೆ. ಬುದ್ಧಿಯುಕ್ತೋ ಜಹಾತೀಹ ಸುಕೃತೆ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಬುದ್ಧಿಯುಕ್ತಃ ಜಹಾತಿ ಇಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಬುದ್ಧಾಯುಕ್ತ ಬುದ್ಧಿಯುಕ್ತ, ಬುದ್ಧಿಯೊಡನೆ ಕೂಡ್ಕೊಂಡವನು, ಯೋಗ ಬುದ್ಧಿಯಿಂದ ಕರ್ಮಯೋಗ ಬುದ್ಧಿಯಿಂದ ಕೂಡ್ಕೊಂಡವನು ಅಂತ. ಕರ್ಮಯೋಗ ಬುದ್ಧಿಯಿಂದ ಕೂಡ್ಕೊಂಡವನು ಇಲ್ಲಿ ಉಭಯ ಸುಕೃತ ದುಷ್ಕೃತಿಯ ಜಹಾತಿ, ಈ ಪುಣ್ಯ ಪಾಪಗಳು ಎರಡನ್ನೂ ಕೂಡ ಬಿಟ್ಕೊಂಡ್ಬಿಡ್ತಾನೆ, ಕಳ್ಸ್ಕೊಂಡ್ಬಿಡ್ತಾನೆ. ಪುಣ್ಯವೂ ಕೂಡ ಬಂಧನವೇ, ಪಾಪವೂ ಬಂಧನವೇ. ಪುಣ್ಯದಿಂದ ಪುಣ್ಯ ಲೋಕ ಪ್ರಾಪ್ತಿ ಆಗತ್ತೆ, ಪಾಪದಿಂದ ಅಧೋ ಜನ್ಮ ಪ್ರಾಪ್ತಿ ಆಗುತ್ತೆ. ಯಾವ ಜನ್ಮ ಆದ್ರೂ ಜನ್ಮ ದೇಹಾಭಿಮಾನ ಬಂದೇ ಬರುತ್ತೆ, ದುಃಖ ಆಗೇ ಆಗುತ್ತೆ. ಅಂದ್ರೆ ಸುಕೃತ ದುಷ್ಕೃತೆ ಜಹಾತಿ ಉಭಯ ಸುಕೃತ ದುಷ್ಕೃತೆ, ಪುಣ್ಯ ಪಾಪಗಳು ಎರಡನ್ನೂ ಕೂಡ ಜಹಾತಿ ಜಹಿತ ಜಹಾತಿ ಜಹತಿ, ಕರೆಕ್ಟ್. ಜಹಾತಿ ಜಹಿತ ಜಹೀತ ಜಹತಿ, ಕರೆಕ್ಟ್. ಓ ಹಾಕ್ತಾಗೆ ಪುಣ್ಯ ಪಾಪಗಳನ್ನು ಕೂಡ ಕಾಸ್ಕೊಂಡ್ಬಿಡ್ತಾನೆ. ತಸ್ಮಾತ್ ಆ ಕಾರಣದಿಂದ ಯೋಗಾಯ ಯುಜ್ಯಸ್ವ, ಯೋಗಕ್ಕಾಗಿ ಕೂಡ್ಕೋ. ಯೋಗ ಅಂದ್ರೆ ಕರ್ಮಯೋಗಕ್ಕಾಗಿ ಕೂಡ್ಕೋ. ಒಟ್ಟು ಕರ್ಮಯೋಗ ಅನ್ನೋದು ಫಸ್ಟ್ ಸ್ಟ್ಯಾಂಡರ್ಡ್, ಮೊದಲನೇ ಬೇಸಿಸ್, ಫೌಂಡೇಶನ್, ತಳಪಾಯ. ಅದಕ್ಕೆ ಕರೆಕ್ಟ್ ಮಾಡ್ಬೋದು. ಯಾಕಂದ್ರೆ ಕರ್ಮಸು ಯೋಗ ಕೌಶಲಂ. ಕರ್ಮಾನುಷ್ಠಾನ ಜಾಗದಲ್ಲಿ ಯೋಗವಾಗಿ ಕರ್ಮಾನುಷ್ಠಾನ ಮಾಡೋದ್ರಿಂದ ಅದು ಬುದ್ಧಿವಂತಿಕೆ. ಕೌಶಲ ಅಂದ್ರೆ ಬುದ್ಧಿವಂತಿಕೆ, ಜಾಣ್ತನ. ಕರ್ಮಯೋಗ ಅನುಷ್ಠಾನ ಮಾಡೋದ್ರಿಂದ ಬಹಳ ಬುದ್ಧಿವಂತಿಕೆ. ಕರ್ಮಯೋಗ ಮಾಡ್ತಾ ಅಂದ್ರೆ ಅದು ನಿನ್ನನ್ನ ಚಿತ್ತಶುದ್ಧಿ ತಂದ್ಕೊಡೋದು ಬಿಡೋದೇ ಇಲ್ಲ. ಚಿತ್ತಶುದ್ಧಿ ಆದ್ಮೇಲೆ ಚಿತ್ತೀಕಾಗ್ರತೆ ಬರೋದೇ ಇರೋಲ್ಲ. ಚಿತ್ತೀಕಾಗ್ರತೆ ಬಂದ್ರೆ ಆತ್ಮವಿಚಾರ ಆಗಿ ಅದು ಒಂದಕ್ಕೊಂದಕ್ಕೆ ಲೀಕ್ ಕೊಟ್ಕೊಂಡು ಹೋಗ್ಬಿಡುತ್ತೆ ತಾನೇ. ಈ ಇಸ್ಪೀಟ್ ಎಲೆನ ಈಗ ಮಡಚಿ ಬಿಟ್ಟು ಲೈನ್ ಹೀಗೆ ಇಡ್ತಾರೆ, ಎಲ್ಲ ಹೀಗೆಲ್ಲ ಇಡ್ತಾರೆ. ಒಂದನ್ನು ಮಟ್ಬಿಟ್ರೆ ಅಷ್ಟು ಬಿಡ್ಕೊಂಡು ಹೋಗುತ್ತೆ. ಈ ಕರ್ಮಯೋಗ ಸರಿಯಾಗಿ ಕುಡ್ಕೊಂಡ್ಬಿಟ್ಟ ಅಂದ್ರೆ ಮುಂದಿನ ಸ್ಟೆಪ್ ತಾನೇ ಸಿಕ್ಬಿಡುತ್ತೆ. ಮುಂದಿನ ಸ್ಟೆಪ್ ನೀವು ಒದ್ದಾಡ್ಬೇಕಾಗಿಲ್ಲ. ಮುಂದಿನ ಸ್ಟೆಪ್ ಅನ್ನ ತಾನೇ ತಂದು ಕೊಟ್ಬಿಟ್ಟು ತಾನೇ ಕ್ಯಾರಿ ಮಾಡಿ ಆತ್ಮಜ್ಞಾನ ಆಗೋರ್ಗು ಬಿಡೋಲ್ಲ, ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಕರ್ಮಯೋಗಕ್ಕೆ. ಅದೇ ಕರ್ಮಯೋಗವನ್ನು ಚೆನ್ನಾಗಿ ಮಾಡ್ಬೇಕು. ಎಲ್ಲಾ ಪ್ರತಿಯೊಂದು ಕರ್ಮವನ್ನು ಮಾಡ್ಬೇಕು, ಯಾವುದನ್ನು ಬಿಡಬಾರ್ದು. ಅದು ಮಾಡುವಾಗ ಶ್ರದ್ಧಾ ಭಕ್ತಿ ಏಕಾಗ್ರತೆ ಪೂರ್ತಿ ಇಟ್ಕೋಬೇಕು. ಅದು ಫಲಾಪೇಕ್ಷೆ ಇರಬಾರ್ದು, ಸಂಘ ಇರಬಾರ್ದು, ಆಮೇಲೆ ದ್ವಂದ್ವ ಪ್ರಹಾರ ಇರಬೇಕು, ಈಶ್ವರ ಬುದ್ಧಿ ಇರ್ಬೇಕು, ಫಲಾಪೇಕ್ಷೆ ಇರಬಾರ್ದು. ಅಂಶ ಗ್ಯಾಪ್ ಮಾಡ್ತಾ ಇದ್ಬಿಟ್ರೆ ತಗೋ ಎತ್ತು ಬಿಡ್ತಿದ್ದೆ ನಾನು. ಬುದ್ಧಿಯುಕ್ತ ಸಮದ್ ವಿಷಯ ಬುದ್ಧಾಯುಕ್ತ ಬುದ್ಧಿಯುಕ್ತ ಜಹಾತಿ ಪರಿತ್ಯಜತಿ ಯಹ ಅಸ್ಮಿನ್ ಲೋಕೆ ಉಭಯ ಸುಕೃತ ದುಷ್ಕೃತೆ ಪುಣ್ಯ ಪಾಪೇ ಸತ್ವಶುದ್ಧಿ ಜ್ಞಾನ ಪ್ರಾಪ್ತಿ ದ್ವಾರೇಣ ಯತಃ ತಸ್ಮಾತ್ ಸಮತ್ವ ಬುದ್ಧಿ ಯೋಗಾಯ ಯುಜ್ಯಸ್ವ ಘಟಸ್ವ. ಬುದ್ಧಿಯುಕ್ತನಾದವನು ಸಮತ್ವ ವಿಷಯದ್ದಾದ ಬುದ್ಧಿಯನ್ನು ಕೊಡೋಣ. ಎಲ್ಲದೂ ಸಮತ್ವ ಬುದ್ಧಿ ಅಂದ್ರೆ ಸಿದ್ಧ ಸಮಭೂತ, ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ, ರಾಗದೇಶ ಸ್ವಕೀಯ ಬಗ್ಗೆ ಶತ್ರುಮಿತ್ರರಲ್ಲೂ ಸಮಾನ. ಸಂಸಾರ ಜೀವನದಲ್ಲಿ ಒಂದು ಪಾಠ ಕಲಿಸ್ತಾ ಇದೆ ಅದು. ಈ ಜೀವನ ಮಾಡು, ಸಂಸಾರದಲ್ಲೇ ಇರು, ಯಾವ ರೀತಿ ಇರಬೇಕು ಅಂತ. ಈ ಮುಳ್ಳ ಮೇಲೆ ಪಂಚೆ ಹಾಕಿದ್ದನ್ನ ಹೇಗೆ ಹುಷಾರಾಗಿ ತಕೊಳ್ತಾರೋ ಆ ರೀತಿ ಸಂಸಾರದಲ್ಲಿ ಇದ್ದಂತಹ ಗೃಹಸ್ಥ ಸಂಸಾರಕ್ಕೆ ಅಂಟ್ಕೊಳ್ದವರ ಉಪಾಯ ಯಾವುದು ಅಂದ್ರೆ ಕರ್ಮಯೋಗವೇ. ಕರ್ಮಯೋಗದಿಂದ ನೀ ಇದ್ದೆ ಅಂದ್ರೆ ಸಂಸಾರದಲ್ಲಿ ಇದ್ದು ಸಂಸಾರಕ್ಕೆ ಅಂಟ್ಕೊಂಡಿದ್ದವರಾಗಿರ್ತೀಯ. ಈ ಕರ್ಮಯೋಗ ಬಿಟ್ಬಿಟ್ರೆ ನಿನ್ನನ್ನು ಹಿಡ್ಕೊಂಡೇ ಸಂಸಾರ ಬಿಡೋದೇ ಇಲ್ಲ. ಕರ್ಮಯೋಗ ಅನ್ನೋದು ಒಳ್ಳೆ ಲೇಪನ, ಒಂದು ಲೇಯರು ಕೈಗೆ ಇದು ಹಚ್ಕೊಬಿಟ್ರೆ ಅದೇನು ಮುಟ್ಟಿದೋ ಏನೋ ಅಂಟೋದಿಲ್ವೋ, ಅದೇ ರೀತಿ ಕರ್ಮಯೋಗ ಅನ್ನೋದು ಮನಸ್ಸಿಗೆ ಬೆಳೆದಂತಹ ಭಗವಂತನ ಪ್ರೇಮ. ಅದು
ಭಗವಂತನ ಪ್ರೇಮ ಮನಸ್ಸಿಗೆ ಬೆಳ್ಕೊಂಡ್ಬಿಟ್ಟ ಅಂದ್ರೆ ಏನ್ ಮಾಡುದು ಏನೂ ಆಗಲ್ಲ. ಆ ಸಮತ್ವ ವಿಷಯದ್ದಾದ ಬುದ್ಧಿಯಿಂದ ಕೂಡಿಕೊಂಡವನು ಅವನೇ ಬುದ್ಧಿಯುಕ್ತನು, ಬುದ್ಧಿಯಿಂದ ಕರ್ಮಯೋಗನ ಕೂಡಿಕೊಂಡವನು. ಅವನು ಜಹಾತಿಗೆ ಪರಿಸ್ಥಿತಿ ಬಿಟ್ಟು ಬಿಡ್ತಾನೆ ಈ ಲೋಕದಲ್ಲೇ. ಉಭಯನ ಎರಡನ್ನು ಅಂದ್ರೆ ಸುಖ ದುಷ್ಕರ ಎರಡನ್ನು, ಪುಣ್ಯ ಪಾಪಗಳು ಎರಡನ್ನೂ ಬಿಟ್ಕೊಂಡ್ಬಿಡ್ತಾನೆ. ಬಿಟ್ಕೊಂಡ್ಬಿಟ್ಟು ಏನಾಗ್ತಾನೆ, ಸತ್ವಶುದ್ಧಿ ಆಗುತ್ತೆ, ಚಿತ್ತಶುದ್ಧಿ ಆಗುತ್ತೆ, ಚಿತ್ತೈಕಾಗ್ರತೆ ಬರುತ್ತೆ, ಪ್ರತ್ಯಕ್ ಪ್ರವೃತ್ತಿ ಬರುತ್ತೆ, ಗುರೂಪ ಸತ್ಯ ಆಗುತ್ತೆ, ವಾಕ್ಯ ಶ್ರವಣ ಮಾಡ್ತಾನೆ, ವಾಕ್ಯಾರ್ಥ ಮಾಡ್ಕೊಳ್ತಾನೆ, ತತ್ವಜ್ಞಾನವಾಗುತ್ತೆ, ಮುಕ್ತರಾಗ್ತಾನೆ. ಅಷ್ಟು ಸ್ಟೆಪ್ ಇದೆ. ಸತ್ಯಶುದ್ಧಿ ಜ್ಞಾನ ಪ್ರಾಪ್ತಿ ಸೇರಿಸಿದ್ರು. ಚಿತ್ತಶುದ್ಧಿನ ಜ್ಞಾನ ಪ್ರಾಪ್ತಿನೇ ಚಿತ್ತಶುದ್ಧಿಯಾಗಿ ಚಿತ್ತೈಕಾಗ್ರತೆ ಬಂದು ಗುರೂಪ ಸತ್ಯಾಗಿ ವಾಕ್ಯ ಶ್ರವಣ ಮಾಡಿ ಮನನ ನಿಧ್ಯಾಸ ಮಾಡಿ ವಿಚಾರ ಮಾಡಿಕೊಂಡು ಅವ್ರ ಮೇಲೆ ಹೊಂದಿಸ್ಕೊಂಡು ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಅವಿದ್ಯೆ ಕಳ್ಕೊಂಡು ಮುಕ್ತಿ ಆಗ್ಬಿಡ್ತಾನೆ. ಜ್ಞಾನ ಪ್ರಾಪ್ತಿಯಿಂದ ಅವಿದ್ಯೆ ಹೋಗ್ಬಿಡುತ್ತೆ. ಈ ರೀತಿ ಮುಕ್ತಿಯಾಗುವ ಜ್ಞಾನ ಪ್ರಾಪ್ತಿ ಕ್ರಮದಿಂದ ಅವನು ಪುಣ್ಯಪಾಪನ ಕಳ್ಕೊತಾನೆ ಅಂತ. ಆದ್ರಿಂದ ಸಮತ್ವ ಬುದ್ಧಿ ಯೋಗಾಯ, ಸಮತ್ವ ಬುದ್ಧಿಯಿಂದ ಹೊಂದಿಕೊಳ್ಳುವುದಕ್ಕಾಗಿ ಕೂಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡು, ಸೇರ್ಕೋ, ಹೊಂದ್ಕೋ. ಅದಕ್ಕಾಗಿ ಘಟಸ್ವರ ಸಂಘಾಟೆ, ಸೇರ್ಕೋ, ಕೂಡ್ಕೋ ಅಂತ. ಯುಜ್ಯಸ್ವ ಲೋಟು ಯುಜುರ್ಯೋಗ್ಯ ಇಂಜತೆ ಇಂತಾಂ ಇಂಜಾತಾಂ ಇಂಜತಾಂ ಯುಜ್ಯಸ್ವ ಇಂಜಸ್ವ ಯುಜ್ಯಸ್ವ. ಹಿ ಕರ್ಮಸು ಕೌಶಲಂ. ಕರ್ಮದಲ್ಲಿ ಪರಿಶುದ್ಧ ಕರ್ಮ, ನಿತ್ಯ ಕರ್ಮ, ಕಾಮ್ಯ ಕರ್ಮ ಮತ್ತೆ ವರ್ಣಾಶ್ರಮ ಧರ್ಮ ಕರ್ಮಗಳು, ಬೇರೆ ಕರ್ಮದಲ್ಲಿ ನೈಮಿತ್ತಿಕ ಕರ್ಮ, ಎಲ್ಲಾ ಕರ್ಮಗಳಲ್ಲೂ ಯೋಗ ರೂಪವಾಗಿ ಮಾಡೋದು ಇದೆಯಲ್ಲ. ಪರಿಶುದ್ಧವನ್ನು ಕಾಮ್ಯವನ್ನು ಬಿಟ್ಟು ಬಾಕಿ ಎಲ್ಲಾ ಕರ್ಮವನ್ನು ಯೋಗ ರೂಪವಾಗಿ ಮಾಡಬೇಕು. ಪರಿಶುದ್ಧ ಕಾಮ್ಯ ಕರ್ಮ ಯೋಗವಾಗಿ ಮಾಡಬಲ್ಲ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಯೋಗವಾಗಿ ಮಾಡಿದ್ರೆ ಅದು ಕೌಶಲತೆ, ಅದು ಬುದ್ಧಿವಂತಿಕೆ, ಅದು ಜಾಣ್ತನ, ಅದು ಸ್ಕಿಲ್, ಅದು ಒಳ್ಳೆ ಬುದ್ಧಿವಂತಿಕೆ. ಸ್ವಧರ್ಮಾಖ್ಯೇಷು ಕರ್ಮಸು ವರ್ತಮಾನಸ್ಯ ಯಾ ಸಿದ್ಧ ಸಿದ್ಧೋ ಸಮತ್ವ ಬುದ್ಧಿ ಈಶ್ವರಾರ್ಪಿತ ಚೇತಸ್ತಯಾ ತತ್ ಕೌಶಲಂ ಕುಶಲ ಭಾವಃ. ಸ್ವಧರ್ಮಾಖ್ಯೇಷು, ಸ್ವಧರ್ಮ ಎಂಬ ಹೆಸರಿನ, ಯಾವುದು ಸ್ವಧರ್ಮ? ಆಯಾಯ ವರ್ಣಕ್ಕೆ ಆಶ್ರಮಕ್ಕೆ ಹೇಳಿದ ಕರ್ತವ್ಯವೇ ಸ್ವಧರ್ಮ. ಎಲ್ಲರಿಗೂ ಎಲ್ಲವೂ ಸ್ವಧರ್ಮ ಆಗಲ್ಲ. ಗೃಹಸ್ಥರ ಧರ್ಮ ಬ್ರಹ್ಮಚರ್ಯ ಸ್ವಧರ್ಮ ಆಗಲ್ಲ. ಹಾಗಾಗಿ ಆಯಾಯ ವರ್ಣಾಶ್ರಮಕ್ಕೆ ಗೊತ್ತು ಮಾಡಿದ್ದಾಗಿರುವ ಕರ್ಮಾನುಷ್ಠಾನವೇನಿದೆ ಅದು ಸ್ವಧರ್ಮ, ಅದನ್ನು ಅವನು ಮಾಡಬೇಕು. ಆ ಸ್ವಧರ್ಮದಲ್ಲಿ ವರ್ತಮಾನ ಇದ್ದುಕೊಂಡಂಥವನಿಗೆ ಯಾವ ಸಿದ್ಧಿ ಅಸಿದ್ಧಿ ಅದು ಸಿದ್ಧಿ ಆಗೋದು, ಚಿತ್ತು ಸಿದ್ಧಿ ಆಗೋದು ಸಿದ್ಧಿ, ಚಿತ್ತು ಸಿದ್ಧಿ ಆಗದೆ ಇರೋದು ಸಿದ್ಧಿ. ಚಿತ್ತು ಸಿದ್ಧಿ ಆಗಲಿಲ್ಲ ಅದು ಬೇಜಾರು ಹಾಕೋಬೇಡ. ಯಾಕೆ ಹೇಳು, ಈ ಪ್ರೇಮ ಇರೋದು ಯಾರಲ್ಲೇ? ಪರಮಾತ್ಮನಲ್ಲಿ. ಪರಮಾತ್ಮ ಪ್ರೇಮ ಅವನು ಕೊಡ್ಬೇಕಾಗಿರೋದು ಚಿತ್ತಶುದ್ಧಿಯನ್ನ. ನಿನಗೆ ಪ್ರಿಯನಾದ ಪರಮಾತ್ಮ ನೀನು ಕೊಡ್ಲಿಲ್ಲ ಅಂದ್ರೆ ನೀ ಪ್ರೇಮ ಬಿಟ್ಕೋಬಾರ್ದಪ್ಪ. ಅಂದ್ರೆ ಅವನು ಕಾಮ್ಯ ಆಗ್ಬಿಡ್ತದ. ಯಾರು ಮಗುವಿಗೆ ನೀನು ತಾಯಿ ಸ್ನಾನ ಮಾಡಿಸುವಾಗ, ಊಟಿಸುವಾಗ, ಏನೋ ಡ್ರೆಸ್ ಮಾಡುವಾಗ ಅವನೇನೋ ಕೊಡ್ತಾವನೇ ಅಂತ ಹೇಳಿ ಮಾಡ್ತಾ ಇದ್ದಾಳೆ ಅಂದ್ರೆ ಆ ಪ್ರೇಮ ಸ್ವಾರ್ಥ ಬಿಡುತ್ತೆ. ನನ್ನ ಮಗು ನನ್ನದು, ಅದನ್ನು ಮಾಡ್ತಾ ಇದ್ದೀವಿ. ಹಾಗೆ ನನ್ನವನು ಭಗವಂತ, ನನ್ಗೆ ಸೇರಿದವನು, ನನ್ನ ಸ್ವಾಮಿ, ನನ್ನ ಅತ್ಯಂತ ಪ್ರಿಯತಮ ಅಂತ ಹೇಳಿ ಮಾಡ್ತಾ ಇದ್ರೆ ಅವನು ಕೊಡ್ಲಿ ಬಿಡ್ಲಿ ವ್ಯತ್ಯಾಸ ಆಗಲ್ಲ. ಕೊಟ್ಟ ಸಂತೋಷವಾಗಲ್ಲ, ಕೊಡದೆ ಹೋದ್ರೆ ದುಃಖವೂ ಆಗಲ್ಲ. ಕೊಟ್ಟೆ ಕೊಡ್ತಾನೆ, ಹಾಗೆ ಆಗುತ್ತೆ. ಅದು ಕೊಡೋದು ಅಂದ್ರೆ ಈ ಕೈ ಎತ್ತಿ ತಗೋಪ್ಪ ಅಂತ ಹೀಗೆ ಕೊಡೋದು ಅಲ್ಲ. ಅದು ತಾನಾಗೆ ಚಿತ್ತಶುದ್ಧಿ ಆಗ್ತಾ ಹೋಗುತ್ತೆ. ಭಗವಂತನ ಪ್ರೇಮವೇ ಫಿಲ್ಟರ್ ಮಾಡ್ಬಿಡುತ್ತೆ. ಮನಸ್ಸಿರತಕ್ಕಂಥ ಕೊಳೆನೆಲ್ಲ ಫಿಲ್ಟರ್ ಮಾಡ್ಬಿಡುತ್ತೆ. ಹೇಗೆ ಫಿಲ್ಟರ್ ಹಾಕಿರೋ ನೀರು ಶುದ್ಧವಾಗಿ ಕಲಿಯುತ್ತೋ, ಭಗವತ್ ಪ್ರೇಮ ಊರ್ ಬಿಡ್ತು ಅಂದ್ರೆ ಎಲ್ಲಿ ಊರುತ್ತೆ? ಮನಸ್ಸಲ್ಲಿ. ಕೊಳೆ ಇರೋದಲ್ಲೇ ಮನಸ್ಸಿನಲ್ಲಿ. ಭಗವಂತನ ಪ್ರೇಮವೂ ಇರುತ್ತೆ, ಕಾಮಾದಿ ದೋಷವೂ ಇರುತ್ತಾ? ಸಾಧ್ಯವೇ ಇಲ್ಲ. ಭಗವಂತನ ಪ್ರೇಮ ಊರ್ತು ಅಂದ್ರೆ ಕಾಮಾದಿ ದೋಷವೆಲ್ಲ ಲೂಸ್ ಆಗ್ತಾ ಬಿಟ್ಕೊಂಡು ಹೋಗ್ತಾ ಹೋಗುತ್ತೆ. ಆಟೋಮೆಟಿಕ್ ಹೋಗ್ಲೇಬೇಕು. ಅಲ್ಲಿ ಅದಕ್ಕೆ ಎರಡು ಇರೋಕ್ಕೆ ಆಪ್ಷನ್ ಇಲ್ಲ, ಒಂದಕ್ಕೆ ಅವಕಾಶ ಇಲ್ಲ. ಭಗವಂತನ ಪ್ರೇಮ ಇರಬೇಕು, ಇಲ್ಲ ವಿಷಯದ ಕಾಮ ಇರಬೇಕು. ಭಗವಂತನ ಪ್ರೇಮ ಚೆನ್ನಾಗಿ ಊರ್ ಬಿಡ್ತು ಅಂತಂದ್ರೆ ಎಲ್ಲ ದೋಷವು ತಾನೇ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಧರ್ಮ ಎಂಬ ಕರ್ಮದಲ್ಲಿ ಇದ್ದುಕೊಂಡಂತಹ ಆ ಪುರುಷನಿಗೆ ಯಾವ ಸಿದ್ಧಿ ಅಸಿದ್ಧಿ ಎರಡರಲ್ಲೂ ಸಮತ್ವ ಬುದ್ಧಿ ಅನ್ನೋದು ಇದೆ. ಅದು ಈಶ್ವರ ಚೇತಸ್ತಯ. ಹೇಗೆ ಪ್ರಚ್ಛೇದ? ಮೂರು ಪದ ಅದು. ಈಶ್ವರಾರ್ಪಿತ ಚೇತಸ್ತಯ ಎಷ್ಟು ಪದ ಅದು? ಹೇಗೆ?
ಒಂದೇ ಪದ ಚೇತಃ ತಯ ನಿಂತಿಲ್ಲ, ಒಂದೇ ಪದ ಅಂತೀಯ. ಹಾ, ಎರಡು ಪದನ. ಚೇತಸೋ ಭಾವ ಚೇತಸ್ತಾ ತಯಾ ಚೇತಸ್ತಯ, ಒಂದೇ ಪದ ಅದು. ಈಶ್ವರೇ ಅರ್ಪಿತಂ ಚೇತಃ ಯಸ್ಯ ಸಹ ಚೇತಾಃ. ಚೇತಸೋ ಭಾವ ಚೇತಸ್ತಾ, ಅದು ಪ್ರಥಮಲು ಎರಡೂ ಇದೆ, ಒಮ್ಮು ಉಂಟು ತಲ್ಲು ಉಂಟು. ಚೇತಸ್ತಾ ತಯಾ, ಈಶ್ವರನಲ್ಲಿ ಅರ್ಪಿತವಾದ ಮನಸ್ಸಾದವನಾಗಿರುತ್ತಾನಾದ್ದರಿಂದ, ಹಾಗರ್ಥ ಅದಕ್ಕೆ. ಚೇತಸ್ತಯ ನೀನು ಪರಮೇಶ್ವರನಲ್ಲಿ ಒಪ್ಪಿಸಿದ್ದಾದ ಮನಸ್ಸಿನವನಾಗಿರುತ್ತಾನಾದ್ದರಿಂದ ಆ ಸಮತ್ವ ಬುದ್ಧಿಯುಳ್ಳ ಅವನಿಗೆ ಆ ಕರ್ಮ ಮಾಡುವುದು ಇದೆಯಲ್ಲ, ತತ್ ಕೌಶಲಂ, ಕುಶಲ ಭಾವ, ಅದು ಒಳ್ಳೆ ಪಂಡಿತ ಭಾವ, ಅದು ಬುದ್ಧಿವಂತಿಕೆ, ಅದೇ ಸ್ಕಿಲ್ಲು, ಅದೇ ನೈಪುಣ್ಯ. ಕರ್ಮದಲ್ಲಿರುವ ನೈಪುಣ್ಯತೆ ಏನು ಅಂದ್ರೆ ಈಶ್ವರಾರ್ಪಣ ಬುದ್ಧಿಯ ಕರ್ಮ ಮಾಡೋದೇ ಅದು ಸ್ಕಿಲ್ನೆಸ್, ಬುದ್ಧಿವಂತಿಕೆ. ಎಲ್ಲರೂ ಪರಮೇಶ್ವರನ ಪ್ರೇಮಿಸ್ತಾ ಇದ್ಬಿಟ್ರೆ, ಆ ಪರಮಾತ್ಮ ನಮ್ಮವನಾಗ್ಬಿಟ್ರೆ, ತಕ್ಕುವೇಮಿ ಮನಕು ರಾಮಚಂದ್ರ ಡೊಕಡುಂಡವರಕು ನಗೆ. ರಾಮಚಂದ್ರ ನಮ್ಮವನಾದ ನಮ್ಗೇನು ಕಮ್ಮಿ ಹಾಗೆ ಆ ಪರಮೇಶ್ವರ ಪ್ರೇಮ ಊರ್ಕೊಂಡ್ಬಿಡ್ತು ಅಂದ್ರೆ ಗೆದ್ದವ್. ಈ ಜೀವನದಲ್ಲೇ ಅವ್ನು ಪಾಸ್ ಅವ್ರು, ಲೈಫಲ್ಲೇ ಪಾಸ್ ಆಗ್ತದೆ. ಭಗವತ್ ಪ್ರೇಮ ಊರ್ಬೇಕು. ಭಗವಂತನ ಪ್ರೇಮ ಎಷ್ಟು ಚೆನ್ನಾಗಿ ಊರತ್ತೋ ಆ ಭಗವಂತ ಪ್ರೇಮ ಅಷ್ಟು ಮಟ್ಟಿಗೆ ಎಲ್ಲ ಕಿತ್ತರ್ಕೊಳೋಗುತ್ತೆ. ಭಯವೆಲ್ಲ ಕಿತ್ತರ್ಕೊಳೋಗುತ್ತೆ, ರಾಗದ್ವೇಷ ಕಿತ್ತರ್ಕೊಳೋಗುತ್ತೆ, ಶೋಕಮೋಹ ಒಂದು ಉಳಿಯಲ್ಲ. ಆ ಭಗವಂತನ ಪ್ರೇಮಕ್ಕೆ ಎಲ್ಲವೂ ಎಗ್ರಿಷ್ಟ, ಯಾವುದು ಲೌಕಿಕವಾದ ಎಲ್ಲವೂ ಒಂದೇ ಎಲ್ಲವೂ ಹೊಡೆದಾಕತ್ತೆ. ಇಷ್ಟು ಜನ ಇರ್ಬೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಆಶ್ಚರ್ಯ, ಭಯ, ಉದ್ವೇಗ, ತಳಮಳ 108 ಸಾವಿರಾರು ಇದ್ರು ಕೂಡ ಭಗವತ್ ಪ್ರೇಮ ಒಂದಿದೆಯಲ್ಲ, ಮಹಾ ಕೊಡ್ಲಿ ಅದು. ಅದು ಬಂದು ಕೂತ್ಕೊಂಡ್ಬಿಡ್ತು ಅಂದ್ರೆ ಹೃದಯಕ್ಕೆ, ಇನ್ ಯಾರಿಗೂ ಹತ್ತು ಬರಕ್ಕಾಗಲ್ಲ. ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಚರ್ ವಿಶ್ವತೋಮುಖಾಂತ ಆ ಭಕ್ತಿ ಪ್ರೇಮ ಉಕ್ತಾ ಇದೆ ಅಂದ್ರೆ ಇನ್ನು ಯಾರು ಸತ್ಯ ಸುಳಿಯಲ್ಲ, ಎಲ್ಲ ಓಡ್ ಹೋಗ್ತಾರೆ. ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ, ಭಗವಂತ ಹೇಳಲ್ಲ. ಇವೆಲ್ಲ ರಾಕ್ಷಸರು, ಕಾಮಕ್ರೋಧಾದಿಗಳು ರಾಕ್ಷಸರು ಓಡ್ ಹೋಗ್ತಾರಂತೆ. ಅಯ್ಯೋ ಭಗವದ್ಭಕ್ತಿ ಸಂಪಡಿದಾನೆಪ್ಪ, ಅವನ ಹತ್ತಕ್ಕೆ ಹೋಗೋದು ತಂಟೆಗೆ ಹೋಗೋದು ಬೇಡ ಅಂತ ಹೇಳಿ ಓಡ್ ಹೋಗ್ತಾರಂತೆ. ಅದೇ ಆ ಭಗವದ್ಭಕ್ತಿ ಪುಣ್ಯದ ವಶಾತ್ ಬರುತ್ತೆ. ಪುಣ್ಯಾತ್ಮರಿಗೆ ಭಗವತ್ ಪ್ರೇಮ ಊರುತ್ತೆ. ಆ ಭಗವಂತನ ಪ್ರೇಮ ಊರೋದಕ್ಕೂ ಟೈಮ್ ತಗೊಳತ್ತೆ. ಎಷ್ಟೆಷ್ಟು ಭಗವಂತನ ಸ್ವಭಾವವನ್ನು ಅರ್ಥ ಮಾಡ್ಕೊತಾನೋ, ಅವನ ಪ್ರೇಮವನ್ನು, ಅವನ ಕಾರುಣ್ಯವನ್ನು, ಅವನ ಇದನ್ನು ಅರ್ಥ ಮಾಡ್ಕೊತಾನೋ ಅಷ್ಟು ಮಟ್ಟಿಗೆ ಭಗವತ್ ಪ್ರೇಮ ಊರುತ್ತೆ. ಭಗವಂತ ಅತ್ಯಂತ ಸಮೀಪ ಸಮನ ಇದ್ದಾನೆ. ನಮ್ಗೆ ಹತ್ತಿರದಲ್ಲಿರೋದು ತಾನೆ ಪ್ರೇಮ ಬರೋದ. ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಹತ್ತಿರ ಇರ್ತಾರೆ, ಪ್ರೇಮ ಬರುತ್ತೆ. ಭಗವಂತ ಅವ್ರಿಗಿಂತ ಹತ್ತಿರದಾನೆ, ಆತ್ಮ ಕೂತ್ಕೊಂಡಿದ್ದಾನೆ. ಆಮೇಲೆ ಯಾರು ನಮ್ಗೆ ಉಪಕಾರ ಮಾಡ್ತಾರೋ ಅವರಲ್ಲಿ ಪ್ರೇಮ ಬರುತ್ತೆ. ಭಗವಂತ ಎಲ್ಲ ಉಪಕಾರ ಮಾಡ್ತಿದ್ದಾನೆ. ಹೊರಗಡೆ ಅನ್ನ, ನೀರು, ಗಾಳಿ, ಬೆಳಕು ಕೊಡ್ತಾ ಇದ್ದಾನೆ. ಒಳಗಡೆ ನೋಡೋದು, ಕೇಳೋದು, ಮಾಡೋದು ಎಲ್ಲ ಉಪಕಾರ ಮಾಡ್ತಾ ಇದ್ದಾನೆ. ಆ ರೀತಿ ಉಪಕಾರ ಹಾಗೂ ಪ್ರೇಮ ಬರುತ್ತೆ. ಆಮೇಲೆ ಭಗವಂತ ತಾನು ಏನು ಮಾಡಿದ್ರೆ ಪ್ರೇಮ ಮಾಡ್ತಾನೆ. ನೀವ್ ಏನ್ ಮಾಡಿದ್ಗೂ ಹೌದು. ಇವಾಗ ನೀವು ಕೂತ್ಕೊಂಡ್ರು ಬೈದ್ರೆ, ನಿಂತ್ಕೊಂಡ್ರು ಬೈದ್ರೆ, ಲೈಟ್ ಆಫ್ ಮಾಡಿದ್ರೆ ಬೈದ್ರೆ, ಲೈಟ್ ಹಾಕಿದ್ರೆ ಬೈದ್ರೆ ನಿಂಗೆ ಬೇಜಾರಾಗುತ್ತೆ, ಇಷ್ಟ ಆಗುತ್ತಾ? ಬೇಜಾರಾಗುತ್ತೆ. ಅಯ್ಯೋ ಎಲ್ಲಕ್ಕೂ ಬೈತಾರೆ, ಕೂತ್ಕ ಬೈತಾರೆ, ನಿಂತ ಬೈತಾರೆ. ಪರಮಾತ್ಮನ ಕೆಟ್ಟ ಯೋಚನೆ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಳಲ್ಲ, ಏನ್ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಳಲ್ಲ, ನಿಮ್ ಜೊತೆ ಬಿಡೋದೇ ಇಲ್ಲ ಅವನು. ಹಾಗಾಗಿ ನಾವು ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಉಪದ್ರಷ್ಟ ಹನುಮಂತ ಅಲ್ಲ, ಹನುಮಂತ ಎಲ್ಲಕ್ಕೂ ಒಪ್ಪಿಗೆ ಕೊಡ್ತಾನೆ. ಅಂಕ ನಮ್ ತಾಯಿ ಹೇಗೆ ಮಗು ತಾಯಿ ಮೇಲೆ ಹತ್ತು ಕುಳಿತಾ ಇರ್ಲಿ, ತಾಯಿ ಕೂದಲಿ ಎಳಿಲಿ, ಪರ್ಚಲಿ, ಆದ್ರೂ ಕೂಡ ತಾಯಿ ಹೊಡೆಯಲ್ಲ ಮಗುಂದ. ಹಾಗೆ ಪರಮಾತ್ಮ ಎಷ್ಟೆಲ್ಲ ಇದ್ ಮಾಡಿದ್ರು ಕೂಡ ನಮ್ ಜೊತೆ ಬಿಡೋಲ್ಲ ಅವನು. ನಮ್ಮ ಅತ್ಯಂತ ಒಪ್ಕೊಂಡ್ಬಿಡಿ, ಹಿಂದ್ಗಡೆಯಿಂದ ಒಪ್ಕೊಂಡ್ಬಿಟ್ಟಿದ್ದಾನೆ. ಮುಂದ್ಗಡೆಯಿಂದ ಒಪ್ಕೊಂಡಿದ್ರೆ ಗೊತ್ತಾಗ್ತಿತ್ತೋ, ಹಿಂದ್ಗಡೆಯಿಂದ ಒಪ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಜೀವಪುರಿಗೆ ನನ್ನನ್ನು ಯಾರು ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟೊಂದು ಭಾರಿ ಪ್ರೇಮ ಮಾಡ್ತಾ ಇದ್ದಾನೆ. ಅವನು ಪ್ರೇಮ ಮಾಡೋದು ಅಂದ್ರೆ ಕ್ರಿಯೆಯಿಂದ ಮಾಡೋ ಪ್ರೇಮ ಅಲ್ಲ. ಲೋಕದಲ್ಲಿ ಸ್ನೇಹಿತರು ಅಥವಾ ತಂದೆ ತಾಯಿ ಎಲ್ಲ ಪ್ರೀತಿ ಮಾಡಿ ಪ್ರೀತಿ. ಪರಮಾತ್ಮ ಪ್ರೇಮ ಸ್ವರೂಪವಾಗಿ ಜೀವನ ಎದ್ಕೊಂಡ್ಬಿಟ್ಟಿದ್ದಾನೆ. ಪ್ರೇಮ ಮಾಡಿ ಸ್ವಯಂ ಪ್ರೇಮ ಮೂರ್ತಿಯಾಗಿ ತಗೊಳ್ತಾ ಇದ್ದಾನೆ. ಅಂತ ಭಗವಂತನ ಪ್ರೇಮ ಬರಲ್ಲ ಅಂದ್ರೆ ವಿನಾ ಪಶುಘ್ನಾದಿಂದ ಭಾಗವತ್ಕಾರ ಈ ಸ್ಲ್ಯಾಟರ್ ಇದೆ ಅಲ್ಲ, ಗೋ ಹಂತಕ, ಹಸು ಕಡಿಯೋರ್ಗು ಒಬ್ಬರಿಗೆ ಪರಮಾತ್ಮ ಭಕ್ತಿ ಬರಲ್ವಂತೆ. ನಂಗೆ ಭಗವದ್ಭಕ್ತಿ ಬರ್ತಾ ಇಲ್ಲ ಅಂದ್ರೆ ಆಗ ನಾನು ಗೋಹಂತಕನ ನೀವು ಪರೀಕ್ಷೆ ಮಾಡ್ಕೋಬೇಕು. ನಿಮ್ಮನ್ನ ಹಸು ಕಡಿಯೋರಾದ್ರೆ ಅವ್ರಿಗೆ ಭಗವತ್ ಪ್ರೇಮ ಬರಲ್ವಂತೆ. ಭಗವಂತನ ಪ್ರೇಮ ಸಹಜ ಅಂತ ಇದ್ದಾನೆ. ಭಗವಂತನ ಪ್ರೇಮ, ಲೌಕಿಕ ಪ್ರೇಮ ಭಗವತ್ ಪ್ರೇಮ ಕದ್ದು ಬಿಟ್ಟಿದೆ. ಲೌಕಿಕ ಪ್ರೇಮ ಡಿಸ್ಕಟ್ ಮಾಡಿ ಭಗವಂತನ ಪ್ರೇಮ ತಾನೇ ಎದ್ಕೊಳ್ಳುತ್ತೆ. ಅಂತ ಈ ಪರಮೇಶ್ವರ ನಮ್ಮ ಆತ್ಮನ ಕೂತ್ಕೊಂಡು ಅವನಿಗೆ ಎಲ್ಲಾ ಕರ್ಮವನ್ನು ಅರ್ಪಣೆ ಮಾಡಿದ್ದಾದರೆ ಅದು ಕೌಶಲ, ಬುದ್ಧಿವಂತಿಕೆ.
ತದ್ಧಿ ಕೌಶಲಂ ಯತ್ ಬಂಧನ ಸ್ವಭಾವಾನ್ಯಪಿ ಕರ್ಮಾಣಿ ಸಮತ್ವ ಬುದ್ಧ ಸ್ವಭಾವ ನಿವರ್ತಂತೆ. ಅದಲ್ಲೇ ಬುದ್ಧಿವಂತಿಕೆ ಏನು ಬಂಧನ ಸ್ವಭಾವದ್ದಾಗಿದ್ರು ಕರ್ಮಗಳು ಈ ರೀತಿ ಮಾಡಿದ್ರೆ ತನ್ನ ಸ್ವಭಾವವನ್ನು ಕಳ್ಸ್ಕೊಂಡ್ಬಿಡುತ್ತೆ. ಈ ಮೊಸರು ಇದೆಯಲ್ಲ, ಈ ಮೊಸರಿಗೆ ಈ ಕಬ್ಬಿಣದ ಸೌಟು ಇರುತ್ತಲ್ಲ, ಕಬ್ಬಿಣದ ಸೌಟನ್ನ ಈ ಕೆಂಡದ ಮೇಲೆ ಸಣ್ಣ ಕಾಯಿಸ್ಬಿಟ್ಟು ಮೊಸರಿಗೆ ಅದ್ದು ಬಿಟ್ಟು ಆ ಮೊಸರು ಊಟ ಮಾಡಿದ್ರೆ ಶೀತನೇ ಆಗಲ್ಲಂತೆ. ಮೊಸರು ಯಾರಿಗೆ ಕೆಲ ಜನ ಮೊಸರು ದಕ್ಕಲ್ಲ, ಮೊಸರು ಶೀತ ಆಗತ್ತೆ, ಕಫ ಆಗತ್ತಲ್ಲ, ಹುಳಿ ಇದ್ರೆ ಅದನ್ನ ಚೆನ್ನಾಗಿ ಆ ಕಬ್ಬಿಣದ ಸೌಟನ್ನ ಕಬ್ಬಿಣದಾಗ್ಬೇಕು, ಕಬ್ಬಿಣದ ಸೌಟನ್ನ ಕೆಂಡದ ಮೇಲೆ ಬೆಂಕಿ ಮೇಲೆ ಕಾಯಿಸ್ಬಿಟ್ಟು ಆ ಸೌಟಿಗೆ ಒಂದ್ಸಲ ಅದ್ದು ಬಿಟ್ಟು ಆಮೇಲೆ ಆ ಸೌಟ ಆ ಮೊಸರು ಊಟ ಮಾಡಿ ಸ್ವಲ್ಪ ಹಸಿರು ವಾಸನೆ ಬರುತ್ತಲ್ಲ, ಆದ್ರೆ ಆ ಮೊಸರು ಸೈಡ್ ಎಫೆಕ್ಟ್ ಮಾಡಲ್ಲ. ಆ ಬೆಂಕಿ ಒಂದು ಶುದ್ಧಿ ಇದಕ್ಕೆ. ಹಾಗೆ ಈ ಕರ್ಮಕ್ಕೆ ಭಗವತ್ ಸಂಬಂಧ, ಭಗವಂತನ ಲೇಪ ಆಯ್ತು ಅಂತಂದ್ರೆ ಬಂಧನ ಸ್ವಭಾವದ್ದಾದ್ರೂ ತನ್ನ ಸ್ವಭಾವ ಬಿಟ್ಕೊಂಡ್ಬಿಡುತ್ತೆ. ಈ ಇದೆಯಲ್ಲ ಮನುಷ್ಯಲೆ ಅಂತ ಒಂದು ಇದಿದೆ, ಒಂದು ಸಲ್ಫರ್ ಅಂತೀರ ನೀವು ಅದಕ್ಕೆ, ಮನುಷ್ಯಲೆ, ಅದು ವಿಷ, ಅದು ಇದಾಗಿದೆ. ಆದ್ರೆ ಅದಕ್ಕೆ ಶುದ್ಧಿ ಮಾಡ್ತಾರೆ ಗೋಮೂತ್ರದಲ್ಲಿ, ಪುಷ್ಟಿಕಾಣ ಬರುತ್ತೆ, ಅದು ಔಷಧಿ ಆಗ್ಬಿಡುತ್ತೆ, ಪುಷ್ಟಿಕಾಣ ಬರುತ್ತೆ, ತನ್ನ ಸ್ವಭಾವ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಶುದ್ಧೀಕರಣ ಉಪಾಯ ಅಂತ ಆಯುರ್ವೇದದಲ್ಲಿ ರಸೌಷಧಿ ಶುದ್ಧಿ ಮಾಡುವಂತಹ ಒಂದು ಚಾಪ್ಟರ್ ಇದೆ. ಮನುಷ್ಯಲ ಹೇಗೆ ಶುದ್ಧಿ ಆಗುತ್ತೆ, ಈಗ ಇದು ಗಂಧಕ ಹೇಗೆ ಶುದ್ಧಿ ಮಾಡೋದು, ಪಾದರಸ ಹೇಗೆ ಶುದ್ಧಿ ಮಾಡೋದು, ಪಾದರಸನೂ ಶುದ್ಧಿ ಮಾಡ್ಬಿಡ್ತಾರೆ. ಪಾದರಸ ಸಿದ್ಧ ಸತ್ತೋಗ್ತೀಯ, ಆದ್ರೆ ಪಾದರಸ ಶುದ್ಧಿ ಮಾಡಿ ನಿಮ್ಗೆ ಕೊಡ್ತಾರೆ, ಔಷಧಿಯ ಕೊಡ್ತಾರೆ, ಪುಷ್ಟಿ ಆಗುತ್ತೆ. ಅದೇ ಆ ಮೆಥಡ್ ಅವ್ರು ಗೊತ್ತಿರೋರೇ ಮಾಡ್ಬೇಕು, ಅದು ಎಕ್ಸ್ಪರ್ಟ್ ಯಾರಿರ್ತಾರೋ ಅವ್ರು ಅದನ್ನ ಶುದ್ಧಿ ಮಾಡಿ ಮಾಡಿ ಮಾಡ್ತಾರೆ. ಆದ್ರೆ ನೀನು ಸಮತ್ವ ಬುದ್ಧಿಯಿಂದ ಕೂಡ್ಕೊಂಡವರಾಗಿರಪ್ಪ ಅರ್ಜುನ, ಇದು ಬಹಳ ಮುಖ್ಯವಾದದ್ದು. ಇಡೀ ಭಗವದ್ಗೀತೆಯಲ್ಲೆಲ್ಲ ಭಗವಂತ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಕೊಡುಗೆ ಏನು ಅಂದ್ರೆ, ಮಾಡಬೇಕಾದ ಕರ್ಮನ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಂತೆ ಬಹಳ ದೊಡ್ಡ ಕೊಡುಗೆ. ಭಗವಂತ ಕರ್ಮವನ್ನು ವಿಧಿಸ್ಲಿಲ್ಲ, ಕರ್ಮವನ್ನು ಶಾಸ್ತ್ರದಲ್ಲಿ ವಿಧಿಸಿದೆ, ಶಾಸ್ತ್ರದಲ್ಲಿ ವಿಧಿಸಿದ ಕರ್ಮವನ್ನ ಹೇಗ್ ಮಾಡ್ಬೇಕು ಅಂತ ಫಸ್ಟ್ ತೋರಿಸ್ಕೊಟ್ಟವನೇ ಭಗವಂತ. ಇದು ಬರೋ ಭಗವಂತಿಗೆ ಸಲ್ಬೇಕು. ಕರ್ಮಯೋಗ ಮಾಡೋ ವಿಚಾರವನ್ನ ಅದ್ಭುತ ರೀತಿಯಿಂದ ಭಗವಂತ ತೋರಿಸ್ಕೊಟ್ಟ ಗೀತೆಯಲ್ಲಿ. ಯಸ್ಮಾತ್, ಯಾವ ಕಾರಣದ ಹೀಗಿದೆಯೋ ಅಸ್ಮಾನ್, ಆದ್ದರಿಂದ ಕರ್ಮಜಂ ಬುದ್ಧಿಯುಕ್ತ ಹೇ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯ ರಾಮಯಂ. ಕರ್ಮಜಂ ಬುದ್ಧಿಯುಕ್ತಾಃ ಹಿ ಫಲಂ ತ್ಯಕ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತಿ ಅನಾಮಯಂ. ಕರ್ಮಜಂ ಫಲಂ ತ್ಯಕ್ವಾ ಮನೀಷಿಣಃ ಬುದ್ಧಿಯುಕ್ತಾಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಅನಾಮಯಂ ಪದಂ ಗಚ್ಚಂತಿ ತನ್ಮಯಃ. ಕರ್ಮಜಂ ಫಲಂ, ಕರ್ಮಜ, ಕರ್ಮಣೋ ಜಾತಂ ಕರ್ಮಜಂ, ಕರ್ಮದಿಂದ ಹುಟ್ಟಿದ ಫಲ ಇದೆಯಲ್ಲ, ಸ್ವರ್ಗಾದಿ ಫಲಗಳು, ಈ ಫಲವನ್ನ ಬಿಟ್ಟು ಮನೀಷಿಗಳು, ವಿವೇಕಿಗಳು, ಮನಃ ಈ ಸ್ಟೇಜ್ ಮನೀಷಿ ಮನೀಷಿ ಮನೀಷೋ ಮನೀಷಿಣಃ, ಮನೀಷಾ ಮನೀಷಿ ಮನೀಷಾ ಅಸ್ಯಾಸಿ ಮನೀಷಿ. ಮನೀಷಿಗಳು ವಿವೇಕಿಗಳು, ಬುದ್ಧಿವಂತರು ಕರ್ಮದಿಂದ ಹುಟ್ಟುವಂತಹ ಫಲವನ್ನ ಬಿಟ್ಟು ಬುದ್ಧಿಯುಕ್ತರಾಗಿ, ಅಂದ್ರೆ ಕರ್ಮಯೋಗ ಬುದ್ಧಿಯಿಂದ ಕೂಡ್ಕೊಂಡವರಾಗಿ, ಸಾಂಖ್ಯ ಬುದ್ಧಿಯಿಂದ ಕೂಡ್ಕೊಂಡವರಾಗಿ, ಜನ್ಮವೇ ಬಂಧ ಅದರಿಂದ ವಿನಿರ್ಮುಕ್ತ ಕಳಿಸ್ಕೊಂಡವರಾಗಿ, ಅಂದ್ರೆ ಜನ್ಮ ಬಂಧ ಇದರಿಂದ ಕಳಿಸ್ಕೊಂಡವರಾಗಿ ಅರ್ಥ ಮಾಡ್ಬೋದು. ಜನ್ಮ ಇವ ಬಂಧ ಮಾಡ್ಬೋದು, ಮತ್ತು ಜನ್ಮ ಮತ್ತು ಬಂಧ ಅಂತ ಅರ್ಥ ಮಾಡ್ಬೋದು. ಇದರಿಂದ ವಿನಿರ್ಮುಕ್ತ ಕಳಿಸ್ಕೊಂಡವರಾಗಿ ಅನಾಮಯಂ ಪದಂ ಗಚ್ಚಂತಿ, ಅನಾಮಯಂ ದೋಷರಹಿತಂ ಉಪದ್ರವರಹಿತಂ ಪೀಡಾರಹಿತಂ, ಏನು ತೊಂದರೆ ಇರ್ತಕ್ಕಂಥ, ಅಲ್ಲೇನು ಕಟ್ತಾ ಇಲ್ಲ, ಕೆಡ್ತಾ ಇಲ್ಲ, ಉಳ್ತಾ ಇಲ್ಲ, ನೋವಿಲ್ಲ, ಕಿರಿಕಿರಿ ಇಲ್ಲ, ಯಾವುದೇ ಜಂಜಾಟ ಇಲ್ಲ, ಏನೇ ನೋವು ಸಾಧ್ಯ ಇಲ್ಲ, ಅತ್ಯಂತ ಶಾಂತವಾದ ಆನಂದ ರೂಪವಾಗಿರೋ ಶಾಂತಿ ಸಮೃದ್ಧವಾಗಿರ್ತಕ್ಕಂತಹ ಪದವನ್ನು ಹೊಂದ್ತಾನೆ, ವಿಷ್ಣುವಿನ ಪರಮ ಪದವನ್ನೇ ಪಡ್ಕೊಂಡ್ಬಿಡ್ತಾನೆ ಅಂತ ಇದೆ. ಕರ್ಮಜಂ ಫಲಂ ತ್ಯಕ್ತ್ವಾ ಇದು ವ್ಯವಹಿತೇನ ಸಂಬಂಧ. ವ್ಯವಹಿತೇನ ಇತ್ಯುಕ್ತೆ ದೂರಸ್ಥಿತೇನ ಅಂತ, ವ್ಯವಹಿತ ಅಂದ್ರೆ ದೂರದಲ್ಲಿರೋದು ಅಂತ, ಇದಕ್ಕೆ ಅಬ್ಸ್ಟಿಕಲ್. ಕರ್ಮಜಂ ಅಂದ್ರೆ ಬುದ್ಧಿಯುಕ್ತ, ಫಲಂ ಎರಡು ಪದ ಇದೆ.
ಬುದ್ಧಿಯುಕ್ತ ಹಿ ಎರಡು ಪದ ಇದೆ, ಎರಡು ಪದ ಆಮೇಲೆ ಫಲಂ ಇದೆ. ಕರ್ಮಜಂ ಫಲಂ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಳಿ. ಸಂಬಂಧೋ ನಾಮ ಅನ್ವಯ ಅಂತ. ಕರ್ಮಜಂ ಫಲಂ ಅಂತ ಹೇಳಿ ದೂರದಲ್ಲಿರ್ತಕ್ಕಂತಹ ಫಲಂ ಎಂಬ ಪದದೊಡನೆ ಅನ್ವಯ ಮಾಡ್ಕೋಬೇಕು ಅಂತ ಅರ್ಥ. ಇಷ್ಟಾನಿಷ್ಟ ದೇಹ ಪ್ರಾಪ್ತಿ ಕರ್ಮಜಂ ಫಲಂ. ಇಷ್ಟವಾದ ದೇಹ ಪ್ರಾಪ್ತಿ ಶುಭಕರ್ಮದಿಂದ, ಅನಿಷ್ಟವಾದ ದೇಹ ಪ್ರಾಪ್ತಿ ಪಾಪಕರ್ಮದಿಂದ, ಮಿಶ್ರವಾದ ದೇಹ ಕರ್ಮ ಪ್ರಾಪ್ತಿ ಮಿಶ್ರಕರ್ಮದಿಂದ. ದೇವಾದಿ ಜನ್ಮ, ಸ್ಥಾವರಾದಿ ಜನ್ಮ, ಮನುಷ್ಯ ಜನ್ಮ, ಇವುಗಳೇ ಕರ್ಮದ ಫಲ. ಈ ದೇಹ ಪ್ರಾಪ್ತಿ, ಇಷ್ಟಾನಿಷ್ಟ ದೇಹ ಪ್ರಾಪ್ತಿ ಆಗುವುದು ಅನ್ನೋದೇ ಕರ್ಮದಿಂದ ಬರುವಂತಹ ಫಲ. ಎಲ್ಲಾ ದೇಹವು ಇಲ್ಲ ಇಷ್ಟಕ್ಕೋ ಅನಿಷ್ಟಕ್ಕೋ ಇಲ್ಲ ಮಿಶ್ರಕ್ಕೋ ಸೇರ್ತದೆ. ಮನುಷ್ಯ ಜನ್ಮವಲ್ಲ ಮಿಶ್ರ. 35 to 75 ವರೆಗೂ ಇರುತ್ತೆ. 35 ಕೆಳಗಿಂದಲ್ಲ ಅಧೋ ಜನ್ಮ, 75 ಮೇಲಿಂದಲ್ಲ ದೇವತಾ ಜನ್ಮ. ಕರ್ಮಭ್ಯೋ ಜಾತಂ ಬುದ್ಧಿಯುಕ್ತಾ ಸಮತ್ವ ಬುದ್ಧಿಯುಕ್ತಾ ಹಿ ಯಸ್ಮಾ ಫಲಂ ತ್ಯಕ್ತ್ವಾ ಪರಿತ್ಯಜಂತಿ ಮನೀಷಿಣ ಪರಿತ್ಯಜ್ಯ ಮನೀಷಿಣಃ ಜ್ಞಾನಿನಃ ಭೂತ್ವಾ ಜನ್ಮಬಂಧ ವಿನಿರ್ಮುಕ್ತಾಃ. ಜನ್ಮೈವ ಬಂಧ ಜನ್ಮಬಂಧಃ ತೇನ ವಿನಿರ್ಮುಕ್ತಾಃ ಜೀವಂತೇವ ಜನ್ಮಬಂಧ ವಿನಿರ್ಮುಕ್ತಾಃ ಸಂತಃ ಪದಂ ವಿಷ್ಣೋ ಪರಮಂ ವಿಷ್ಣೋ ಮೋಕ್ಷಾಖ್ಯಂ ಗಚ್ಚಂತಿ. ಅನಾಮಯಂ ಸರ್ವೋಪದ್ರವರಹಿತಂ. ಜೀವಂತ ಏವ ಇಂಪಾರ್ಟೆಂಟ್. ಬದುಕಿರುವಾಗಲೇ ಮುಕ್ತರಾಗ್ಬಿಡ್ತಾರಂತೆ. ಇವತ್ತೆಲ್ಲ ಅವ್ರು ಮುಕ್ತರಾದನೇನ ಸತ್ತೋದು ಅಂತ. ಆ ಸ್ವಾಮಿಗಳು ಮುಕ್ತರಾದಂತೆ ಮುಕ್ತರಾದ್ರು ಸತ್ತೋದು ಅಂತ ಸಮಕೊಂಡಿದ್ದಾರೆ. ಮುಕ್ತರಾಗೋದು ಸಾಯೋದಲ್ಲ, ಮುಕ್ತರಾಗೋದು ಬಂಧ. ನಿದ್ದೆ ಮಾಡ್ತಿದ್ದೀನಾ? ಓಹೋ, ಅಧಿಯಿಂದ ಕೂಡಿಕೊಂಡವರು ಯಾವ ಕಾರಣದಿಂದ ಫಲಂ ತ್ಯಕ್ತ್ವ ಫಲವನ್ನು ಬಿಟ್ಟು, ಎಲ್ಲ ಐಹಿಕ ಆಮಿಷಿಕ ಫಲವನ್ನು ಬಿಟ್ಟು ಮನೀಷಿಗಳು ಬುದ್ಧಿವಂತರಾಗಿ ವಿವೇಕಿಗಳಾಗಿ ಜ್ಞಾನಿಗಳಾಗಿದ್ದುಕೊಂಡು ಜನ್ಮಬಂಧ ವಿನಿರ್ಮುಕ್ತರಾಗಿ, ಅಂದ್ರೆ ಜನ್ಮವೇ ಬಂಧ, ಜನ್ಮಬಂಧ ಅದರಿಂದ ಕಳಿಸ್ಕೊಂಡು ಅದನ್ನು ಬಿಡುಗಡೆ ಹೊಂದಿಬಿಟ್ಟು ಬದುಕಿರುವಾಗಲೇನೆಯೇ ಬಂಧನ ಕಳಿಸ್ಕೊಳ್ತಾರಂತೆ. ಇದು ಬಹಳ ಆಶ್ಚರ್ಯ. ಶರೀರ ರೂಪದಿಂದ ಇರ್ತಾರೆ, ಶರೀರಕ್ಕೆ ಸಂಬಂಧಪಟ್ಕೊಂಡೇ ಇರಲ್ಲ. ಅವರು ನಿನ್ನೆ ಜಡಭರತ ಕಥೆ ಓದಿದ್ವಲ್ಲ, ಜಡಭರತ ಇದು ಬಲಿಷ್ಠ ರಾಜ ವೃಷಭದೇವ ರಾಜರ ಕಥೆ ಓದುವ. ಆ ರೀತಿ ಬದುಕಿರುವಾಗಲೇನೆಯೇ ಜನ್ಮಬಂಧದಿಂದ ಕಳಿಸಿಕೊಂಡವರಾಗಿ ಆ ಪದಮನ ವಿಷ್ಣುವಿನ ಪರಮ ಪದವನ್ನ ಮುಖ್ಯ ಎಂಬ ಹೆಸರಿನ ವಿಷ್ಣು ಪರಮಪದವನ್ನ ಹೊಂದುತ್ತಾರೆ, ಸೇರ್ಕೊಳ್ತಾರೆ, ಪಡ್ಕೊಳ್ತಾರೆ. ಅದು ಅನಾಮಯ, ಅಂದ್ರೆ ಯಾವ ಉಪದ್ರವವೂ ಇಲ್ಲದ, ಪೀಡೆ ತೊಂದರೆ ಕಷ್ಟ ಏನೂ ಇಲ್ಲದೆ ಇರತಕ್ಕಂತಹ ಮೋಕ್ಷವೆಂಬ ಹೆಸರಿನ ಪದವನ್ನ ಪಡ್ಕೊಂಡ್ಬಿಡ್ತಾರೆ. ಜೀವಂತವಾಗಿದ್ದಾಗಲೇ ಮೋಕ್ಷ ಪಡ್ಕೊಳ್ತಾರಂತಮ್ಮ ಅವರು. ಇದೇನು ಇದು ಅದ್ಭುತ. ಬದುಕಿರ್ತಾರೆ ಮುಕ್ತರು. ಬಾ, ಹೇಗಿರ್ಬೇಡ, ನಿಜ ಮಹಾತ್ಮ ನೋಡ್ಬೇಕು. ರಮಣ ಮಹರ್ಷಿಗಳು, ಸ್ವಾಮಿಗಳು, ಪರಮಹಂಸರು, ಬ್ರಹ್ಮಚರ್ಯ ಮಹಾರಾಜರೆಲ್ಲ ಬದುಕಿರುವಾಗಲೇ ಮುಕ್ತರವರು. ನೋಡಿ, ಶರೀರ ಗೊಂಬೆಯಿಂದ ಓಡಾಡ್ತಾ ಇರುತ್ತೆ ಅಷ್ಟೇ. ಅದು ಓಡಾಡುವ ಬ್ರಹ್ಮರಥ, ಅದು ಬ್ರಹ್ಮ ಶರೀರ ಆತ್ಮರು. ಅಥವಾ ಬುದ್ಧಿಯೋಗ ಧನಂಜಯ ಇತ್ಯಾರಭ್ಯ ಪರಮಾರ್ಥ ದರ್ಶನ ಲಕ್ಷಣೇನ ಲಕ್ಷಣ ಇವ ಸರ್ವತ ಸಂಪ್ರದೋದಕ ಸ್ಥಾನೀಯ ಕರ್ಮಯೋಗಜ ಸತ್ಯಶುದ್ಧಿ ಜನಿತ ಬುದ್ಧಿರ್ದರ್ಶಿತ ಹಾಗೂ ಅರ್ಥ ಮಾಡಬಹುದು ಅಂತ ಇದ್ದಾರೆ. ಬುದ್ಧಿಯೋಗ ಧನಂಜಯ ಅನ್ನುವ ಶ್ಲೋಕದಿಂದ ಆರಂಭ ಮಾಡಿ ಇಲ್ಲಿವರೆಗಿರ್ತಕ್ಕಂತಹ ಪದಂಗಚಂಚನಾಮ ಎಂಬ ಶ್ಲೋಕದವರೆಗೆ ಪರಮಾರ್ಥವನ್ನು ಕಂಡುಕೊಳ್ಳೋದು ಅನ್ನೋ ಪ್ರಕಾರದ್ದಾದ ಎಲ್ಲಾ ಕಡೆಯೂ ಇರುವಂತಹ ದೊಡ್ಡ ಜಲಾಶಯದ ಸ್ಥಾನದಲ್ಲಿದೆ ಈ ಆತ್ಮಜ್ಞಾನ ಅಂತ. ಅದು ಕರ್ಮಯೋಗದಿಂದ ಉಂಟಾಗುವ ಸತ್ವಶುದ್ಧಿಯಿಂದ ದೊರಕುವಂತಹ ಬುದ್ಧಿ, ಸಾಂಖ್ಯ ಬುದ್ಧಿ. ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಬೋದು. ಇದೆಲ್ಲ ಕರ್ಮಯೋಗ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಬೇಕಾಗಿಲ್ಲ. ಸಾಕ್ಷಾತ್ ಸಾಂಖ್ಯ ಬುದ್ಧಿಯನ್ನೇ ಹೇಳ್ತಾ ಇದ್ದಾನೆ, ತತ್ವಜ್ಞಾನವನ್ನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡಬಹುದು. ಹೆಂಗ ಅರ್ಥ ಮಾಡ್ತೀರಾ? ಸಾಕ್ಷಾತ್ ಸುಖ ದುಷ್ಕೃತ ಪ್ರಹಾಣಾದಿ ಹೇತುತ್ವ ದರ್ಶನಾತ್, ಹೇತುತ್ವ ಶ್ರವಣಾತ್. ಯಾಕೆಂದ್ರೆ ಉಭಯ ಸುಖದ ದುಷ್ಕೃತೆ ಜಹಾತಿ ಅಂತಿದೆ.
ಪುಣ್ಯ ಪಾಪಗಳನ್ನೇ ಕಳ್ಸ್ಕೊಂಡ್ಬಿಡ್ತಾನೆ ಅಂತ ಫಲ ಹೇಳ್ತಾ ಇರೋದ್ರಿಂದ ಆತ್ಮಜ್ಞಾನದಿಂದ ಅಲ್ಲದೆ ಬೇರೆ ಯಾವುದಿಂದಲೂ ಪುಣ್ಯ ಪಾಪನ ಕಳ್ಸ್ಕೊಳಕ್ಕಾಗಲ್ಲ. ಭಗವಂತ ನೇರಾಗಿ ಪುಣ್ಯ ಪಾಪಗಳನ್ನೇ ಕಳ್ಸ್ಕೊಂಡ್ಬಿಡ್ತಾನೆ ಫಲಶ್ರವಣ ಹೇಳ್ತಾ ಇರೋದ್ರಿಂದ, ಫಲವನ್ನ ಕೇಳಿಸ್ತಾ ಇರೋದ್ರಿಂದ ಇಲ್ಲಿ ಬುದ್ಧಿಯುಕ್ತೋ ಜಹಾತಿಯ ಬುದ್ಧಿಯೋಗ ಧನಂಜಯ ಎಲ್ಲಾ ಜಾಗದಲ್ಲೂ ಸಾಂಖ್ಯ ಬುದ್ಧಿಯನ್ನೇ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಬೋದು. ಯಾಕಂದ್ರೆ ಪುಣ್ಯ ಪಾಪನ ಕಳ್ಸ್ಕೊಳ್ತಾನೆ ಅಂತ ಹೇಳ್ದೋದು ಒಂದು, ಆಮೇಲೆ ಕೀಳವಾದ ಕಾಮ್ಯಕರ್ಮ ಕರ್ಮಯೋಗಕ್ಕಿಂತ ಸಾಂಖ್ಯಯೋಗ ಹೆಚ್ಚಿನದು ಅಂತ ಅರ್ಥ ಮಾಡೋದು, ಸಾಂಖ್ಯ ಬುದ್ಧಿಯಲ್ಲೇ ಶರಣ ಹೊಂದುವುದು ಅರ್ಥ ಮಾಡೋದು. ಆಮೇಲೆ ಸಾಂಖ್ಯ ಬುದ್ಧಿಯುಳ್ಳವರು ಪುಣ್ಯ ಪಾಪ ಮೀರ್ತಾರೆ, ಸಾಂಖ್ಯ ಬುದ್ಧಿಯುಳ್ಳವರು ಕರ್ಮಗಳನ್ನು ಬಿಟ್ಟು ಜನ್ಮದಿಂದ ಬಿಡುಗಡೆ ಹೊಂದಿ ಕೈಬಲೆಯನ್ನು ಹೊಂದುತ್ತಾರೆ ಅಂತ ಹೇಳಿ ನೇರಾಗಿ ಆ ಶ್ಲೋಕಕ್ಕೆ ಇದು ಅರ್ಥ ಮಾಡ್ಬೋದು ಅಂತ ಸ್ವಾಮಿ ತೋರಿಸಿದ ಟಿಪ್ಪಣಿಯಲ್ಲಿ. ಹಾಗಾಗಿ ಈ ಶ್ಲೋಕದಲ್ಲಿ ಕರ್ಮಯೋಗವನ್ನು ಹೊಗಳ್ತಾ ಇದ್ದಾನೆ ಅನ್ನೋದಕ್ಕಿಂತ ಸಾಂಖ್ಯ ಬುದ್ಧಿಯನ್ನೇ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಬೋದು. ಕರ್ಮಯೋಗದಿಂದ ಬರುವ ಸಾಂಖ್ಯ, ಅದೇ ಸಾಂಖ್ಯಯೋಗ 2ನೇ ಸ್ಟೆಪ್ ಅಥವಾ 3ನೇ ಸ್ಟೆಪ್, ಕರ್ಮಯೋಗ 1ನೇ ಸ್ಟೆಪ್. ಹೌದು, ಅದಕ್ಕೆ ಅವರ ಮಧ್ಯೆ ಹೀಗೂ ಅರ್ಥ ಮಾಡಿದ್ರು. ಯೋಗಾನುಷ್ಠಾನ ಜನಿತ ಸತ್ವಶುದ್ಧಿಜ ಬುದ್ಧಿ ಕದಾ ಪ್ರಾಪ್ಸ್ಯತೆ ಇತಿ ಉಚ್ಯತೆ. ಕರ್ಮಯೋಗಾನುಷ್ಠಾನ ಮಾಡೋದ್ರಿಂದ ಉಂಟಾಗುವ ಸತ್ವಶುದ್ಧಿ ಚಿತ್ತಶುದ್ಧಿ ಅನ್ನೋದು ಇದೆಯಲ್ಲ, ಅದು ಯಾವಾಗ ಚಿತ್ತಶುದ್ಧಿ ಉಂಟಾಗತ್ತೆ ಅಂದ್ರೆ ಅದು ಡೇಟ್ ಕೊಡ್ತೀರಾ, ಅದು ಅದಕ್ಕೆ ಸಿಂಪ್ಟಮ್ಸ್ ಕೊಡ್ತೀರಾ ಅಂತ, ಲಕ್ಷಣ ಕೊಡ್ತೀರಾ, ಡೇಟ್ ಕೊಡ್ತೀರಾ, ಉಂಟಾಗಿದ್ದಕ್ಕೆ ಗುರುತನ್ನ ಹೇಳ್ತೀರೋ, ಇಂಥ ದಿವಸಕ್ಕೆ ಉಂಟಾಗತ್ತೆ ಅಂತ ದಿನ ಹೇಳ್ತೀರೋ ಅಂತ ಕೇಳ್ತಾ ಇದ್ದಾನೆ. ಕರ್ಮಯೋಗ ಅನುಷ್ಠಾನದಿಂದ ಉಂಟಾದ ಸತ್ವಶುದ್ಧಿ ಚಿತ್ತಶುದ್ಧಿ ಅದಾಗತ್ತೆ ಅಂತಿದ್ದೀರಲ್ಲ, ಇದಕ್ಕೆ ಏನ್ ಸಿಂಪ್ಟಮ್ಸ್ ಏನು ಅಥವಾ ಟೈಮ್ ಏನು ಅಂತ. ಟೈಮ್ ಅಲ್ಲಪ್ಪ ಹೇಳೋದು, ಸಿಂಪ್ಟಮ್ಸ್ ಹೇಳ್ತೀನಿ, ಸಿಂಪ್ಟಮ್ಸ್ ಏನೋ ಗುರ್ತು ಮಾಡ್ಕೋ, ಟೈಮ್ ಹೇಳಕ್ ಆಗಲ್ಲ. ಸಿಂಪ್ಟಮ್ಸ್ ಹೇಳ್ಬೋದು, ಸಿಂಪ್ಟಮ್ಸ್ ಏನೋ ಗುರ್ತೇನೋ, ಯದಾ ತೇ ಮೋಹ ಕಲಿನಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಮೋಹಾತ್ಮಕವಾದ ಅವಿವೇಕ ರೂಪವಾದ ಕೊಳೆ, ಕಲಿಲ ಅಂದ್ರೆ ಕೊಳೆ, ವಿಕ್ಷೇಪ ಮಲ ಕಷಾಯ ಅನ್ನುವಂತಹ ಮೋಹಕ್ಕೂ ಯಾವಾಗ ನಿನ್ನ ಬುದ್ಧಿಯು ಅದನ್ನು ದಾಟುತ್ತದೆಯೋ, ವ್ಯತಿತರಿಷ್ಯತೆ ವಿ ಅತಿತರಿಷ್ಯತಿ ಪ್ರಬಲತರಣೆಯೋ ಹೊರಟು ದಾಟ ಹೋಗ್ಬಿಡ್ತದೆಯೋ, ನಿನ್ನ ಬುದ್ಧಿಯು ಮೋಹದಿಂದ ಉಂಟಾದ ಕೊಳೆಯನ್ನ ಯಾವಾಗ ದಾಟುತ್ತದೆಯೋ ಆವಾಗ ನೀನು ಚಿತ್ತಶುದ್ಧಿ ಆಗಿದೆ ಅಂತ ಗುರುತಿಸ್ಕೊ. ಯಾವಾಗ ಆಗುತ್ತೆ ಕೇಳಿದಲ್ಲಪ್ಪ, ಚಿತ್ತಶುದ್ಧಿ ಆಗಿದೆ ಗುರುತು ಏನು, ಸಿಂಪ್ಟಮ್ಸ್ ಏನು, ನಿನ್ನ ಬುದ್ಧಿಯಲ್ಲಿ ಯಾವ ರಾಗದ್ವೇಷವೂ ಇಲ್ಲ, ಯಾವ ವಿಷಯದ ಮೋಹವಿಲ್ಲ, ಯಾರ ಮೇಲೂ ಪ್ರೇಮವಿಲ್ಲ, ಭಗವಂತನ ಮೇಲೆ ಪ್ರೇಮ ಪೂರ್ತಾ ಇದೆ ಅಂತಂದ್ರೆ ನೀನು ಗೆದ್ದೆ, ನೀನು ಈ ಚಿತ್ತಶುದ್ಧಿಯನ್ನು ಪಡ್ಕೊಂಡಿದೀಯಾ, ಈ ಎಲ್ಲಾ ಲೌಕಿಕ ಸಮಸ್ತ ವ್ಯವಹಾರದಿಂದಲೂ ಡಿಟಾಚ್ ಆಗಿ ಬಿಟ್ಕೊಂಡವನಾಗಿ ಪರಮಾತ್ಮ ಕಡೆ ಹೇಳೋದಾಗಿದೆಯಾ. ಆಗ ತದಾ ಶ್ರೋತವ್ಯಸ್ಯ ವಿಷಯ ನಿರ್ವೇದಂತಾಸಿ ಶ್ರುತಸ್ಯ ವಿಷಯಪಿ, ಕೇಳಬೇಕಾದ ವಿಷಯದಲ್ಲೂ ವೈರಾಗ್ಯ ಹೊಂದ್ತೀಯ, ಕೇಳಿದ್ರ ವಿಷಯದಲ್ಲೂ ಆ ಬಿಡೋ ಸಾಕು ಮಾರ ಎಷ್ಟು ಹೇಳ್ತೀಯ ಅದು ಹಾಕೊಳ್ಳೋ, ಏನೋ ವಿಷಯ ಹೇಳು ಯೋ ಗೊತ್ತು ಮಾರ ಬಿಡ, ಹೇಳಿದ್ರೆ ತತ್ವ ವಿಚಾರ ಹೇಳು, ಪರಮಾರ್ಥ ವಿಚಾರ ಹೇಳು ಕೇಳ್ತೀನಿ, ಸುಮ್ಮನೆ ಕಾಗಕ್ಕ ಗುಗ್ಗಪ್ಪ ಕಥೆ ಹೇಳ್ತೀನಿ ಬಂದ್ರೆ ಬಿಡ ಮಾರ ಹೇಳ್ಬೇಡ ಕಣ, ಸುಮ್ಮನೆ ಚಿತ್ತ ವಿಕ್ಷೇಪ ಅಸಹ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಲೌಕಿಕ ವಿಚಾರ ಹೇಳಿದ್ರು ಬೇಜಾರ್ ಮಾಡ್ಕೊತಾನೆ, ರಾಜಕೀಯ ಹೇಳಿದ್ರು, ಏನೇ ವ್ಯವಹಾರ ವಿಷಯ ಹೇಳಿದ್ರು ಒಂದಕ್ಕೂ ಅವನು ಆಸಕ್ತಿ ತೋರಿಸಲ್ಲ, ಅವ್ರು ಬೇಡದು, ಅದೆಲ್ಲ ಸುಳ್ಳು ಗೊತ್ತು, ಅದೆಲ್ಲ ಟೈಮ್ ವೇಸ್ಟ್, ಅದು ಕುಸಂಸ್ಕಾರ ಕೊಡುತ್ತೆ, ಅದು ಬರೀ ಕಲ್ಪಿತವಾದದ್ದು, ಕುಸಂಸ್ಕಾರ ಕೊಡುವಂಥದ್ದು, ಸುಳ್ಳಾದ ವಿಚಾರವಾದದ್ದು, ಟೈಮ್ ವೇಸ್ಟ್ ಮಾಡುವಂಥದ್ದು, ಮತ್ತು ಶಕ್ತಿ ಎನರ್ಜಿ ವೇಸ್ಟ್ ಆಗುತ್ತೆ. ಯಾತಕ್ಕೆ ಬೇಕು ಅದು? ಅದನ್ನ ಆ ವಿಚಾರ ಬೇಡ ಅಂತ ಹೇಳ್ಬಿಟ್ಟು ಅದರಿಂದ ಬಿಡ್ರಾಗ್ಬಿಡ್ತಾನೆ, ಹಿಂದಕೊಂಡ್ಬಿಟ್ರು ಅವನು. ಆವಾಗ ನೀವು ನೋಡಿ ಚಿತ್ತಶುದ್ಧಿ ಆಗಿದೆ ಗೊತ್ತು. ನಿನ್ ಮುಂದೆ 1 kg ಬಂಗಾರ ಇಟ್ರು ನಿಂಗೆ ಕೊಟ್ರು ಆ ಕಡೆ ತಿರುಗದೆ ಎದ್ದು ಹೋಗ್ತೀಯ ಅಂದ್ರೆ ಅವಾಗ ನೋಡು ನೀನು ಯಾವಾಗ ಯಾವ ಕಾಲದಲ್ಲಿ ಇದೆ, ಯಾವ ಒಂದು ಸೆಟಪ್ ಆದಾಗ, ಒಂದು ರೀತಿ ಬುದ್ಧಿ ಸೆಟಪ್ ಆಗ್ಬಿಡುತ್ತೆ. ಸೆಟಪ್ ಆದಾಗ ಮೋಹಕಲ್ಯವಾದ ಮೋಹದಿಂದ ಆದ ಕಾಲುಷ್ಯ, ಮೋಹಾತ್ಮಕವಾದ ಒಂದು ಕೊಳೆ,
ಅದು ಬೇಕು, ಇದು ಬೇಕು, ಅದ್ ಮಾಡ್ಬೇಕು, ಇದು ನೋಡೋದಲ್ಲಿ, ಕೇಳೋದಲ್ಲಿ, ಮುಟ್ಟೋದಲ್ಲಿ, ಮುಗಿಸೋದಲ್ಲಿ, ತಿನ್ನೋದಲ್ಲಿ, ಹೋಗೋದಲ್ಲಿ, ಪಡೆಯೋದು ಎಲ್ಲದಲ್ಲೂ ಒಂದು ಕೊಳೆ ಕೂತ್ಕೊಂಡಿದೆ. ಈ ಕೊಳೆಯನ್ನು ಯಾವಾಗ ಇದು ಅವಿವೇಕ ರೂಪವಾದ ಕೊಳೆ, ಅವನಿಗೆ ಸತ್ಯಾಸತ್ಯ ವಿವೇಕ ಇಲ್ಲ, ನಿತ್ಯಾನಿತ್ಯ ವಿವೇಕ ಇಲ್ಲ. ಸುಮ್ಮನೆ ಬೇಕು 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 ಅಂದ್ಕೊಂಡ್ರೆ ಯಾಕೆ ಬೇಕು ಅಂತ ಕೇಳಿ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಬೇಕು, ಅದರಿಂದ ಬೇಕು ಅಂತ, ಬೇಕು ಯಾಕಪ್ಪ ಅಂದ್ರೆ ಬೇಕು, ಅದರಿಂದ ಬೇಕು ಅಂತ ಇಷ್ಟೇ ಹಠವೇ ಹೊರತು ನಿಜವಾಗಿ ಮನಮುಟ್ಟಿ ವಿಚಾರ ಮಾಡಿಲ್ಲ. ಹಾಗಾಗಿ ಅವಿವೇಕ ರೂಪವಾದ ಕಾಲುಷ್ಯವನ್ನ ಯಾವಾಗ ದಾಟ್ತೀಯೋ, ಯಾವ ಆತ್ಮಾನಾತ್ಮ ವಿವೇಕ ಬೋಧವನ್ನ, ಯಾವ ಮೋಹವು ಕಲುಷೀಕರಣ ಮಾಡಿ ಆ ಮೋಹ ಆತ್ಮಾನಾತ್ಮ ವಿವೇಕ ರೂಪವಾದ ಒಂದು ಜ್ಞಾನವನ್ನ ಕೊಳೆ ಕೆಡಿಸ್ಬಿಡುತ್ತೆ. ಆ ಕೆಡಿಸ್ಬಿಟ್ಟು ವಿಷಯಗಳಿಗೆ ಅಂತಃಕರಣ ತೊಡಗು ಹೊಂದೇ ಮಾಡುತ್ತೆ ಮೋಹ. ಅಂಥ ಮೋಹವನ್ನ ನಿನ್ನ ಬುದ್ಧಿ ಯಾವಾಗ ದಾಟತ್ತೋ, ಆ ಮೋಹವನ್ನು ಮೀರ್ ಹೋಗ್ಬಿಡುತ್ತೋ, ಆ ಕಾಲುಷ್ಯವನ್ನು ಬಿಟ್ಕೊಂಡ್ಬಿಡುತ್ತೋ, ಶುದ್ಧ ಭಾವವನ್ನು ಪಡ್ಕೊಂಡ್ಬಿಡುತ್ತೋ, ಆಗ ನೋಡು ನೀನು ಇದಾಗಿಯಾ, ಚಿತ್ತಶುದ್ಧಿ ಹೊಂದಿದೀಯಾ ಅಂತ ಅವಾಗ ಅರ್ಥ. ಯಾಕೆ ಇಲ್ಲೇ ಕೂಗ್ತಾ ಇದ್ದಾನೆ, ಕಾಲೇ ಗಂತಾಸಿ ಪ್ರಾಪ್ಸ್ಯಸಿ ನಿರ್ವೇದಂ ವೈರಾಗ್ಯಂ ಶೋತವ್ಯಸ್ಯ ಚ. ಶುದ್ಧ ಭಾವವನ್ನು ಪಡ್ಕೊಂಡೆ, ಅಂತಃಕರಣ ಕನ್ನಡಿಯಂತೆಯೇ ಸತ್ಯವನ್ನು ತೋರಿಸುವಂತಹ ಒಂದು ಯೋಗ್ಯತೆ ಪಡ್ಕೊಂಡ್ಬಿಡ್ತು ಅಂತಂದ್ರೆ ಆಗ ನೀನು ವೈರಾಗ್ಯವನ್ನು ಹೊಂದುವನಾಗುತ್ತೀಯ. ನಿರ್ವೇದ ನಿಪೂರ್ವ ವಿಧಿ ಅಥವಾ ವೈರಾಗ್ಯಾರ್ಥೇ ಗೃಹ್ಯತೆ. ವಿಧಜ್ಞಾನಿಗೆ ನಿಷ್ಪೂರ್ವಿ ನಿರ್ದೊಂದು ವಿಸರ್ಗ ಸೇರಿದ್ರೆ ವೈರಾಗ್ಯಾರ್ಥ. ವೈರಾಗ್ಯವನ್ನ ಅಂದ್ರೆ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿಯನ್ನು ಬಿಟ್ಕೊಳ್ಳೋದೇ ವೈರಾಗ್ಯ. ವಿಗತೋ ರಾಗ ವಿರಾಗ, ವಿರಾಗಸ್ಯ ಭಾವ ವೈರಾಗ್ಯ. ಪೂರ್ತಿ ಬೇಡ ಅಂತದ್ದು. ಅಂದ್ರೆ ವಿಶಿಷ್ಟೋ ರಾಗ ಪರಮಾತ್ಮನಿ ವಿರಾಗ, ವಿರಾಗಸ್ಯ ಭಾವ ಪರಮಾತ್ಮನ ಹೆಚ್ಚಿನ ರಾಗ. ವಿಶಿಷ್ಟೋ ರಾಗ ಪರಮಾತ್ಮನಲ್ಲಿ, ವಿಷಯದಲ್ಲಿ ವಿಗತೋ ರಾಗ, ತೊಲಗಿದ ರಾಗ. ಕೇಳಬೇಕಾದದ್ದರಲ್ಲೂ ಕೇಳಿದ್ದರಲ್ಲೂ, ಹಿಂದೆ ಕೇಳಿದ್ವಿ, ಎಷ್ಟೋ ವಿಷಯ ಕೇಳಿದ್ವಿ, ಆ ಊರಿಗೆ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಸಿಂಗ್ಪುರ್ಗೆ ಹೋಗ್ಬೇಕು, ಅಮೆರಿಕ ಹೋಗ್ಬೇಕು ಅಂತ. ಅಯ್ಯೋ ಆಮೇಲೆ ಬುದ್ಧಿಯೇ ಎಲ್ಲೂ ಹೋಗ್ಬೇಕಾಗಿಲ್ಲ, ಎಲ್ಲ ಇದೇ ಪಂಚಭೂತ, ಇದೇ ಅನ್ನ ನೀರು ಗಾಳಿ ಬೆಳಕು, ಇದೇ ಜನ, ಇದೇ ಬಿಲ್ಡಿಂಗ್, ಹೋಗಿ ಇನ್ನೇನು ಇಲ್ಲ ಅಂತ ಅರ್ಥ ಮಾಡ್ಕೊಂಡ ಅಂದ್ರೆ ಬುದ್ಧಿವಂತಿಕೆ. ಅಲ್ಲಿ ಏನೋ ಇದೆ, ಅಲ್ಲಿ ಹೆಂಗೋ ಇದೆ, ಏನು ಮಾಡ್ತಾರೆ ಅಂತ ಹೋದ್ರೆ ಬರೀ ಸುತ್ತಿದಷ್ಟೇ ದುಡ್ಡು ಬೋಳ, ಟೈಮು ಎಷ್ಟು, ಇದು ಸಮಯವೂ ಹಾಳು. ಕೇಳಬೇಕಾದಿದ್ದರಲ್ಲೂ ಕೇಳಿದ್ದರಲ್ಲೂ ವೈರಾಗ್ಯ ಅವಾಗ ಹೊಂದ್ಕೋತೀಯ. ತದಾ ಶ್ರೋತವ್ಯಂ ಶ್ರುತಂಚತೆ ನಿಷ್ಫಲಂ ಪ್ರತಿಭಾತಿ ಅಭಿಪ್ರಾಯ. ಆಗ ನಿನಗೆ ಈ ವೈರಾಗ್ಯ ಬಂದ ಕೂಡಲೇ, ಚಿತ್ತಶುದ್ಧಿ ಆದ ಕೂಡಲೇ ನೀ ಕೇಳಬೇಕಾದದ್ದರಲ್ಲೂ ಕೇಳಿದ್ದರಲ್ಲೂ ನಿನಗೆ ಏನು ಪ್ರಯೋಜನವಿಲ್ಲದು, ವ್ಯರ್ಥ, ನಿಷ್ಫಲವಾದದ್ದು ಎಂಬುದಾಗಿ ನಿಮ್ಗೆ ತೋಚತ್ತೆ. ಬೇಕಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಇರೋ ಜಾಗವೇ ಇಲ್ಲೇ ರಾಮೇಶ್ವರ, ಇದೇ ಕಾಶಿ, ಇದೇ ಏನು ಗುರುವಾಯೂರು, ಇದೆ ಎಲ್ಲವೂ ಇದೆ. ಇಲ್ಲೇ ಸಮಸ್ತ ಲೋಕವು, ಸಮಸ್ತ ಊರು, ಸಮಸ್ತ ಕ್ಷೇತ್ರವೂ ಇದೆ. ಎಲ್ಲೂ ಹೋಗ್ಬೇಕಾಗಿಲ್ಲ. ಒಂದ್ ಗುರುವಾಯೂರು ಹೋಗ್ಬಿಟ್ಟು ಒಂದು ಸಪ್ತಾಹ ಮುಗಿಸ್ಕೊಂಡ್ ಬಂದ್ಬಿಟ್ರೆ ಇನ್ನೆಲ್ಲೂ ಏನು ಮಾಡ್ಬೇಕಾಗಿಲ್ಲ ಅಂತೇಳಿ ಅವಾಗ ನಿಲ್ಲಿಸ್ಬಿಡುತ್ತೆ. ಅದೊಂದು ಉಳ್ಕೊಂಡಿದೆ, ಗುರುವಾಯೂರು ಒಂದು ಸಪ್ತಾಹ, ಅದೊಂದು ಮುಗಿಸ್ಕೊಂಡ್ಬಿಟ್ಬಿಟ್ರ ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲ ಅಂತ ಹೇಳಿ ಅದು ಮಾಡ್ಕೊಂಡ್ ಬರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸಪ್ತಾಹ ಮುಗಿಸ್ಕೊಂಡ್ ಬಂದ್ಬಿಟ್ಟು ಭಗವದ್ಗೀತೆ ಮುಗೀತು ಮಾಡ್ಕೊಂಡ್ ಬಂದ್ಬಿಟ್ರೆ ಅಲ್ಲಿಗೆ ಇನ್ನೇನು ಎಲ್ಲಿ ಹೋಗ್ಬೇಕಾಗಿಲ್ಲ ಅಂತ ಹೇಳಿ ಅದನ್ನ ವ್ಯರ್ಥ ತೋರುತ್ತೆ ಅಂತ ಅರ್ಥ. ಕಿರಣ್ ಅದಕ್ಕೆ ಏರ್ಪಾಡು ಮಾಡ್ತಾರಂತೆ.